ಎಲ್ಲ ಪ್ರೀತಿಯ ಸ್ಪರ್ಧಾರ್ಥಿ ಮಿತ್ರರಿಗೆ ಉಜ್ವಲ ಅಕಾಡೆಮಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಆತ್ಮೀಯ ಹಾಗೂ ನನ್ನ ಪ್ರೀತಿಯ ಸ್ಪರ್ಧಾರ್ಥಿ ಮಿತ್ರರೇ, ಇಂದಿನ ವಿಡಿಯೋದಲ್ಲಿ ನಾವು ಬುಡಕಟ್ಟುಗಳು ಪರಿಶಿಷ್ಟ ಪಂಗಡ ಅಥವಾ ಬುಡಕಟ್ಟು ಸಮುದಾಯಕ್ಕೆ ಸಂಬಂಧಪಟ್ಟಂತೆ ನಾವು ಅದರ ಮಾಹಿತಿ ಹಿನ್ನೆಲೆಯನ್ನು ಅಧ್ಯಯನ ಮಾಡಿದ್ವಿ, ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯ ಬಗ್ಗೆ ಅಧ್ಯಯನ ಮಾಡಿದ್ವಿ ಹಾಗೂ 6 ಪ್ರಮುಖವಾದಂತಹ ಬುಡಕಟ್ಟು ಸಮುದಾಯದ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಇದು ಮುಂದುವರೆದ ಭಾಗವಾಗಿ 7ನೇ ಬುಡಕಟ್ಟು ಜನಾಂಗ ಅನ್ನುವಂಥದ್ದು, ಅದು ಟೋಟೋ ಬುಡಕಟ್ಟು ಜನಾಂಗ ಅನ್ನುವಂಥದ್ದು. ಈ ಹಿಂದೆ ನಮ್ಮ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಒಂದು ಬಾರಿ ಕೇಳಿದ್ರೆ ಟೋಟೋ ಬುಡಕಟ್ಟು ಜನಾಂಗ ಎಲ್ಲಿ ಕಂಡು ಬರುತ್ತೆ ಅಂತೇಳಿ ತಾವೆಲ್ಲ ನೆನಪಿಟ್ಕೊಂಡಿರಬೇಕು. ಈ ಟೋಟೋ ಬುಡಕಟ್ಟು ಜನಾಂಗ ಅನ್ನುವಂಥದ್ದು ಪಶ್ಚಿಮ ಬಂಗಾಳದಲ್ಲಿ ಕಂಡುಬರುವಂಥ ಒಂದು ಪ್ರಮುಖ ಬುಡಕಟ್ಟು ಜನಾಂಗ ಆಗಿದೆ. ತೋಡೋ ಅಂತ ಬರುತ್ತೆ, ಅದು ತಮಿಳುನಾಡು. ಟೋಟೋ ಅಂತ ಬರುತ್ತೆ, ಅದು ಪಶ್ಚಿಮ ಬಂಗಾಳ. ಯಾವುದಕ್ಕೂ ಕೂಡ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಟೋಟೋ ಇದ್ದರೆ ಪಶ್ಚಿಮ ಬಂಗಾಳ, ಟೋಡೋ ಅಂತ ಇದ್ದರೆ ಅದು ತಮಿಳುನಾಡು ಅನ್ನುವಂಥ ತಾವು ನೆನಪಿಟ್ಕೋಬೇಕಾಗುತ್ತೆ. ಇವರು ಒಂದು ಮಾತನಾಡುವಂಥ ಒಂದು ಭಾಷೆ ಇದೆ, ಈ ಭಾಷೆಗೆ ಯಾವುದೇ ಲಿಪಿ ಇಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಹೋಗ್ತಾರೆ. ಇದಕ್ಕೆ ಯಾವುದೇ ಲಿಪಿ ಇಲ್ಲ. ಇವರು ಮಾತನಾಡುವಂತಹ ಭಾಷೆ ನೇಪಾಳಿ ಮತ್ತು ಬಂಗಾಳಿಯಿಂದ ಪ್ರಭಾವಿತವಾಗಿದೆ, ಅಂದರೆ ಮಿಶ್ರಣವಾದಂಥ ಭಾಷೆ ಆಗಿದೆ ಅನ್ನುವಂಥ ತಾವು ನೆನಪಿಟ್ಕೋಬೇಕಾಗುತ್ತೆ. ಆಮೇಲೆ ಇವರು ಹೆಚ್ಚಾಗಿ ಈ ಟೋಟೋ ಬುಡಕಟ್ಟು ಜನಾಂಗದವರು ತಮ್ಮ ಜೀವನವನ್ನು ಸಾಗಿಸೋದಕ್ಕೆ ಅವರು ತರಕಾರಿಗಳನ್ನು ಬೆಳೆದು ಇವಾಗ ಮಾರುವಂಥದ್ದು ಇತ್ತೀಚೆಗೆ ಅವರು ಮಾಡಿಕೊಂಡಿರುವಂಥ ಒಂದು ಉದ್ಯೋಗ ಆಗಿದೆ, ತರಕಾರಿಯನ್ನು ಬೆಳೆಯುವಂಥದ್ದು. ಜೊತೆಗೆ ಇವರು ಇಸ್ಪಾ ಅನ್ನುವಂಥ ಒಂದು ದೇವತೆಯನ್ನು ನಂಬ್ತಾ ಹೋಗ್ತಾರೆ. ಇಸ್ಪಾ ದೇವರನ್ನು ಮತ್ತು ಚೀಮಾ ದೇವಿಯನ್ನು ಇವರು ನಂಬ್ತಾರೆ ಅನ್ನುವಂಥದ್ದು ತಾವು ನೆನಪಿಟ್ಕೋಬೇಕಾಗತ್ತೆ ಸ್ನೇಹಿತರೆ, ರೈಟ್. ಇಸ್ಪಾ ಮತ್ತು ರೈಟ್, ಇವರು ಇಸ್ಪಾ ಅನ್ನುವಂಥ ದೇವರು ಮತ್ತು ಚೀಮಾ ಎನ್ನುವಂಥ ಒಂದು ದೇವಿಯನ್ನು ನಂಬ್ತಾರೆ. ಆದರೂ ಸಹ ಅವರು ತಾವು ಹಿಂದೂಗಳು ಅಂತೇಳಿ ತಮ್ಮನ್ನು ತಾವು ಘೋಷಿಸ್ಕೊಂಡಿದ್ದಾರೆ. ಇದು ಟೋಟೋ ಬುಡಕಟ್ಟು ಜನಾಂಗಕ್ಕೆ ಸಂಬಂಧಪಟ್ಟಂಥ ಒಂದು ಸಂಪೂರ್ಣ ಮಾಹಿತಿಯಾಗಿದೆ. ಮತ್ತೊಮ್ಮೆ ಹೇಳ್ತಾ ಹೋಗ್ತೀನಿ, ಟೋಟೋ ಅನ್ನುವಂಥ ಒಂದು ಬುಡಕಟ್ಟು ಜನಾಂಗ ಪಶ್ಚಿಮ ಬಂಗಾಳದಲ್ಲಿ ಕಂಡು ಬರ್ತಾರೆ ಅನ್ನುವಂಥ ತಾವು ನೆನಪಿಟ್ಕೋಬೇಕಾಗುತ್ತೆ. ಇವರ ಭಾಷೆ ಏನಿದೆ, ಟೋಟೋ ಭಾಷೆ ಇದೆ, ಈ ಭಾಷೆಗೆ ಯಾವುದೇ ರೀತಿಯಾದಂಥ ಲಿಪಿ ಇಲ್ಲ ಅನ್ನುವಂಥದ್ದು ತಾವು ನೆನಪಿಟ್ಕೋಬೇಕಾಗುತ್ತೆ. ಅದಾದ ನಂತರ ಈ ಲಿಪಿಯು ಅಥವಾ ಇವರ ಭಾಷೆಯು ನೇಪಾಳಿ ಮತ್ತು ಬೆಂಗಾಲಿಯಿಂದ ಪ್ರಭಾವಿತವಾಗಿದೆ ಅನ್ನುವಂಥ ತಾವು ನೆನಪಿಟ್ಕೋಬೇಕಾಗುತ್ತೆ. ತಮ್ಮ ಜೀವನೋಪಾಯಕ್ಕಾಗಿ ತರಕಾರಿಯನ್ನು ಬೆಳೆದು ಇವತ್ತು ಮಾರುವಂಥದ್ದು ಅವ್ರನ್ನ ಮಾರುತ್ತಾ ಇದ್ದಾರೆ. ಜೊತೆಗೆ ಇವರು ಇಸ್ಪಾ ಮತ್ತು ಚೀಮಾ ಅನ್ನುವಂಥ ದೇವತೆಯನ್ನು ಇವರು ಆರಾಧಿಸ್ತಾರೆ. ಇವರು ಹಿಂದೂಗಳು ಅಂತೇಳಿ ಘೋಷಣೆ ಮಾಡ್ಕೊಂಡಿದ್ದಾರೆ. ದಿಸ್ ಇಸ್ ಆಲ್ ಅಬೌಟ್ ಟೋಟೋ ಬುಡಕಟ್ಟು ಜನಾಂಗಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಇದಾಗಿದೆ. ಇದಾದ ನಂತರ ನೆಕ್ಸ್ಟ್ ಬರುವಂಥದ್ದು ಬೋಡೋ ಬುಡಕಟ್ಟು ಅನ್ನುವಂಥದ್ದು. ಇದು ಬೋಡೋ ಬುಡಕಟ್ಟು ಅನ್ನುವಂಥ ಒಂದು ಸಮುದಾಯ ಏನಿದೆ, ಇದು ಸಾಕಷ್ಟು ಚರ್ಚೆಯಲ್ಲಿದ್ದಂಥ ಸಮುದಾಯ ಬುಡಕಟ್ಟು ಜನಾಂಗ ಅನ್ನುವಂಥದ್ದು. ಇವರು ಭಾಳ ಹಿಂದಿನಿಂದಲೂ ಇವರೇ ಆದಂಥ ಒಂದು ಸಪ್ರೇಟ್ ರಾಜ್ಯ ಬೇಕು ಅಂತೇಳಿ ಒಂದು ಹೋರಾಟ ಮಾಡಿದಂಥವ್ರು. ಬೋಡೋ ಲ್ಯಾಂಡ್ ಅನ್ನುವಂಥ ಒಂದು ರಾಜ್ಯ ಬೇಕು ಅಂತ ಹೋರಾಟ ಮಾಡಿದಂಥ ಒಂದು ಬುಡಕಟ್ಟು ಜನಾಂಗ ಇದು. ಈ ಬೋಡೋ ಬುಡಕಟ್ಟು ಜನಾಂಗ ಯಾವ ರಾಜ್ಯದಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ ಅನ್ನುವಂಥದ್ದನ್ನು ನಾವು ನೋಡೋದಾದರೆ ಮೇಜರ್ ಆಗಿ ಅವ್ರು ಕಂಡು ಬರುವಂಥದ್ದು ನಾಗಾಲ್ಯಾಂಡಲ್ಲಿ ಕಂಡು ಬರ್ತಾರೆ. ಅಸ್ಸಾಂ ಮತ್ತು ಪಶ್ಚಿಮ ಬಂಗಾಳ, ಈ 3 ರಾಜ್ಯಗಳಲ್ಲಿ ಬೋಡೋ ಬುಡಕಟ್ಟು ಜನಾಂಗ ಕಂಡುಬರುತ್ತೆ. ಈ 3 ರಾಜ್ಯಗಳಲ್ಲಿ ಒಂದೊಂದಷ್ಟು ಭಾಗವನ್ನು ಸೇರಿಸಿ ಪ್ರತ್ಯೇಕವಾಗಿ ಒಂದು ಬೋಡೋ ರಾಜ್ಯ ಮಾಡಬೇಕು, ಬೋಡೋ ಲ್ಯಾಂಡ್ ಅನ್ನುವಂಥ ಒಂದು ರಾಜ್ಯವನ್ನು ನಮಗೆ ಪ್ರತ್ಯೇಕವಾಗಿ ಕೊಡಬೇಕು ಅನ್ನುವಂಥದ್ದು ಇವರ ಬೇಡಿಕೆ ಇತ್ತು ಅನ್ನುವಂಥದ್ದು ತಾವು ನೆನಪಿಟ್ಕೋಬೇಕಾಗುತ್ತೆ ಸ್ನೇಹಿತರೆ. ಈ ಬೋಡೋ ಜನಾಂಗದವರು ರೈಟ್ ಬೈರಗು ಅನ್ನುವಂಥ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾರೆ, ತಾವು ನೆನಪಿಟ್ಕೋಬೇಕಾಗುತ್ತೆ. ಬೈರಗು ಹಬ್ಬವನ್ನು ಆಚರಿಸುವಂತಹ ಬುಡಕಟ್ಟು ಜನಾಂಗ ಯಾವುದು ಅಂತ ತಮ್ಮ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಎಲ್ಲಾದರೂ ಕೇಳಿದರೆ ತಾವು ಬೋಡೋ ಅನ್ನುವಂಥ ಒಂದು ಜನಾಂಗ ಅನ್ನುವಂಥ ತಾವು ನೆನಪಿಟ್ಕೋಬೇಕಾಗುತ್ತೆ. ಜೊತೆಗೆ ಇವರು ಈ ಹಬ್ಬವನ್ನು ಭಗವಾನ್ ಶಿವ, ಹಪ್ಸ, ಹತ್ರಾಣಿ, ಡೋಮಾಶಿ ಅನ್ನುವಂಥ ಒಂದು ದೇವರೇನಿದೆ ಆ ದೇವರುಗಳಿಗೆ ಇವರು ಸಮರ್ಪಿಸುತ್ತಾರೆ ಅನ್ನುವಂಥ ತಾವು ನೆನಪಿಟ್ಕೋಬೇಕಾಗುತ್ತೆ. ಈ ಬೋಡೋ ಅನ್ನುವಂಥ ಜನಾಂಗದವರು ಮಾಂಗೋಲಾಯ್ಡ್ ಅನ್ನುವಂಥ ರೇಸ್ ಅಥವಾ ಅಥವಾ ಏನು ನಾವು ರೇಸ್ ಅಂತ ಏನು ಕರಿತೀವಿ ಆ ಜನಾಂಗಕ್ಕೆ ಸೇರಿದಂಥವ್ರು ಅಥವಾ ಅದರಿಂದ ಆ ವಂಶವಾಹಿಗೆ ಸೇರುವಂಥವ್ರು ಅನ್ನುವಂಥ ಮಾತನ್ನು ಹೇಳ್ತಾ ಹೋಗ್ತಾರೆ. ಇವರು ಮಾಂಗೋಲಾಯ್ಡ್ ಕುಟುಂಬಕ್ಕೆ ಸೇರಿದಂಥವ್ರು ತಾವು ನೆನಪಿಟ್ಕೋಬೇಕಾಗುತ್ತೆ. ಇವ್ರ ಜೊತೆಗೆ ಟಿಬೆಟಿಯನ್ ಭಾಷೆಯನ್ನು ಮಾತಾಡ್ತಾರೆ, ಬರ್ಮೀಷ್ ಮತ್ತು ಬೋಡೋ ಅನ್ನುವಂಥ ಭಾಷೆಯನ್ನು ಮಾತನಾಡ್ತಾರೆ. ಇವ್ರದ್ದು ಸಂಸ್ಕೃತಿ ಅಥವಾ ಹೆಚ್ಚಾಗಿ ಇವರು ಸುಂದರವಾದಂಥ ನೇಯ್ಗೆಗಳನ್ನು, ಬಟ್ಟೆ ನೇಯ್ಗೆ ಮಾಡುವಂಥದ್ದು ಇವರ ಕೆಲಸ ಆಗಿದೆ. ಕೈಮಗ್ಗ ಉತ್ಪನ್ನಗಳ ನೇಯ್ಗೆ ಇವರ ಸಂಸ್ಕೃತಿಯ ಅಂತರ್ಗತ ಒಂದು ಭಾಗ ಆಗಿದೆ ಅನ್ನುವಂಥದ್ದನ್ನ ತಾವು ನೆನಪಿಟ್ಕೋಬೇಕಾದ ಸ್ನೇಹಿತರೆ. ದಿಸ್ ಈಸ್ ಕಾಲ್ಡ್ ಅಬೌಟ್ ಬೋಡೋ. ಬೋಡೋ ಬುಡಕಟ್ಟು ಜನಾಂಗದವರು ಕಂಡು ಬರುವಂಥದ್ದು ಅಸ್ಸಾಂ, ನಾಗಾಲ್ಯಾಂಡ್ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಕಂಡು ಬರ್ತಾರೆ. ವಸಂತ ಕಾಲದಲ್ಲಿ ಈ ಬೋಡೋ ಬುಡಕಟ್ಟು ಜನಾಂಗದವರು ಬೈರಗು ಅನ್ನುವಂಥ ಹಬ್ಬವನ್ನು ಆಚರಿಸ್ತಾರೆ. ಈ ಹಬ್ಬವನ್ನು ಭಗವಾನ್ ಶಿವ, ಹಪ್ಸ, ಹತ್ರಾಣಿ
ಮತ್ತು ರೈಟ್ ಸೊ ಯಾರಿಗೆ ಡೋಮಾಶಿ ಅನ್ನುವಂಥ ದೇವರಿಗೆ ಅರ್ಪಿಸಿದ್ದಾರೆ ಅನ್ನುವಂಥ ನೆನಪಿಟ್ಕೋಬೇಕಾಗುತ್ತೆ. ಇವರು ಇಂಡೋ ಮಾಂಗಲೈಟ್ ಕುಟುಂಬಕ್ಕೆ ಸೇರಿದಂಥವರಾಗಿದ್ದರೆ ಟಿಬೇಟಿಯನ್ ಮತ್ತು ಬರ್ಮೀಸ್ ಬೋಡೋ ಭಾಷೆಗಳನ್ನು ಇವರು ಮಾತನಾಡ್ತಾರೆ. ಸೊ ಕೈಮಗ್ಗ ಉತ್ಪನ್ನಗಳನ್ನು ಅಥವಾ ಬಟ್ಟೆ ನೇಯ್ಗೆ ಮಾಡುವಂಥದ್ದು ಇವರ ಒಂದು ಸಂಸ್ಕೃತಿಯ ಪ್ರಮುಖ ಭಾಗ ಆಗಿದೆ ಅನ್ನುವಂಥದ್ದು ಈ ಬೋಡೋ ಜನಾಂಗಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯಾಗಿದೆ. ಹಾಗಾದರೆ ಮುಂದಕ್ಕೆ ಹೋಗೋಣ ನಾವು ರೈಟ್. ಸೊ ಮುಂದಕ್ಕೆ ಹೋಗೋದಾದ್ರೆ ನೆಕ್ಸ್ಟ್ ನಮಗೆ ಅಂಗಮಿ ಬುಡಕಟ್ಟು ಅನ್ನುವಂಥದ್ದು. ಈ ಅಂಗಮಿ ಬುಡಕಟ್ಟು ಸಹ ನಮ್ಮ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಭಾಳ ಸಲ ಕೇಳ್ತಾ ಹೋಗ್ತಾರೆ. ಈ ಅಂಗಮಿ ಬುಡಕಟ್ಟು ಎಲ್ಲೇ ಕಂಡುಬರುತ್ತೆ ಹೆಚ್ಚಾಗಿ ಅಂತ, ಇದು ನಾಗಾಲ್ಯಾಂಡ್ನಲ್ಲಿ ಕಂಡುಬರುವಂಥ ಒಂದು ಬುಡಕಟ್ಟು ಇದಾಗಿದೆ. ಏನು ನಾವು ನಮ್ಮ ಹಿಂದೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಸಾಕಷ್ಟು ಬಾರಿ ಏನು ಕೇಳಿದ್ರೆ ಹಾರ್ನುಬಿಲ್ ಉತ್ಸವ ಅನ್ನುವಂಥ ಏನು ಉತ್ಸವ ಏನು ನಡೆಯುತ್ತೆ, ಆ ಉತ್ಸವದಲ್ಲಿ ಪ್ರಮುಖವಾಗಿ ಭಾಗವಹಿಸುವಂಥ ಬುಡಕಟ್ಟು ಜನಾಂಗವೇ ಅಂಗಮಿ ಬುಡಕಟ್ಟು ಅನ್ನುವಂಥದ್ದು ನೆನಪಿಟ್ಕೊಂಡಿರಿ. ಸೊ ಈ ಅಂಗಮಿ ಬುಡಕಟ್ಟು ರೈಟ್ ಸೊ ಮೇಜರಾಗಿ ಕಂಡುಬರುವಂಥದ್ದು ನಾಗಾಲ್ಯಾಂಡ್ ರಾಜ್ಯದಲ್ಲಿ ಮಾತ್ರ. ಸೊ ಇವರ ಜಗತ್ಪ್ರಸಿದ್ಧವಾದಂಥ ಒಂದು ಉತ್ಸವ ದಟ್ ಇಸ್ ಕಾಲ್ಡ್ ಹಾರ್ನುಬಿಲ್ ಉತ್ಸವ ಅನ್ನುವಂಥದ್ದನ್ನ ಆಯಿತಾ ನಡೀತಾರೆ. ಸೊ ಹಾರ್ನುಬಿಲ್ ಉತ್ಸವಕ್ಕೆ ಇವರು ಭಾಳ ಫೇಮಸ್ ಅನ್ನುವಂಥದ್ದು ನೆನಪಿಟ್ಕೋಬೇಕಾಗುತ್ತೆ. ಈ ಹಾರ್ನುಬಿಲ್ ಉತ್ಸವ ಅನ್ನುವಂಥದ್ದು ಮೊದಲು ಪ್ರಾರಂಭ ಆಗಿದ್ದು 2000ರಲ್ಲಿ ರೈಟ್. ಸೊ 2000ರಿಂದ ಶುರುವಾಗಿದೆ. ಅವತ್ತಿಂದ ನಿರಂತರವಾಗಿ ಡಿಸೆಂಬರ್ 1ರಿಂದ ಸೊ ಸುಮಾರು 10 ದಿನಗಳ ಕಾಲ ಸೊ ಈ ಉತ್ಸವವನ್ನು ಮಾಡ್ತಾ ಹೋಗ್ತಾರೆ. ಹಾರ್ನುಬಿಲ್ ಉತ್ಸವ ಇದು ಇವತ್ತು ಜಗತ್ತಿನಲ್ಲಿ ಅತ್ಯಂತ ಫೇಮಸ್ ಆಗಿರುವಂಥ ಒಂದು ಉತ್ಸವ ಇದಾಗಿದೆ. ಸೊ ಅಂಗಮಿ ಬುಡಕಟ್ಟು ಜನಾಂಗ ಮೋಸ್ಟ್ ಆಫ್ ದ ಕೇಸಸ್ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳುವಂಥದ್ದು ಅಂಗಮಿ ಬುಡಕಟ್ಟು ಜನಾಂಗ ಎಲ್ಲಿ ಕಂಡು ಬರುತ್ತೆ, ನಾಗಾಲ್ಯಾಂಡಲ್ಲಿ ಕಂಡು ಬರುತ್ತೆ ಅನ್ನುವಂಥ ತಾವು ನೆನಪಿಟ್ಕೋಬೇಕಾಗುತ್ತೆ ರೈಟ್. ಸೊ ಅದನ್ನು ಹೊರತುಪಡಿಸಿ ನಾವು ಮುಂದೆ ಹೋಗೋದಾದರೆ ನೆಕ್ಸ್ಟು ರೆಂಗ್ಮಾಸ್ ಅನ್ನುವಂಥ ಒಂದು ಬುಡಕಟ್ಟು ಜನಾಂಗ ಕಂಡು ಬರುತ್ತೆ. ರೆಂಗ್ಮಾಸ್ ಅನ್ನುವಂಥ ಬುಡಕಟ್ಟು ಜನಾಂಗ, ಈ ರೆಂಗ್ಮಾಸ್ ಅನ್ನುವಂಥ ಒಂದು ಬುಡಕಟ್ಟು ಜನಾಂಗ ಯಾವ ರಾಜ್ಯದಲ್ಲಿ ಕಂಡು ಬರುತ್ತಪ್ಪ ಅಂತಂದರೆ ಇದು ನಾಗಾಲ್ಯಾಂಡ್ ರಾಜ್ಯದಲ್ಲಿ ಕಂಡು ಬರುತ್ತೆ. ರೆಂಗ್ಮಾಸ್ ಅನ್ನುವಂಥ ಒಂದು ಬುಡಕಟ್ಟು ಜನಾಂಗ ನಾಗಾಲ್ಯಾಂಡ್ ರಾಜ್ಯದಲ್ಲಿ ಕಂಡು ಬರುತ್ತೆ ರೈಟ್. ಈ ಬುಡಕಟ್ಟು ಜನಾಂಗದವರಲ್ಲಿ ಬಹುತೇಕರು ರೈಟ್ ಕ್ರಿಶ್ಚಿಯನ್ ಧರ್ಮವನ್ನು ಪಾಲಿಸ್ತಾರೆ ಅನ್ನುವಂಥ ತಾವು ನೆನಪಿಟ್ಕೋಬೇಕಾಗುತ್ತೆ. ಈ ಬುಡಕಟ್ಟು ಜನಾಂಗದಲ್ಲಿ ಬಹುತೇಕರು ರೈಟ್ ಸೊ ಕ್ರಿಶ್ಚಿಯನ್ ಧರ್ಮವನ್ನು ರೈಟ್ ಸೊ ಪಾಲಿಸ್ತಾರೆ. ಇವರ ಕೃಷಿ ಇವರ ಪ್ರಮುಖ ಆದಾಯದ ಮೂಲ ಆಗಿದೆ. ಇದ್ರ ಜೊತೆಗೆ ರೈಟ್ ಸೊ ನೇಕಾರರು ಅಂದರೆ ಬಟ್ಟೆಯನ್ನು ನೇಯುವಂಥದ್ದು ಇವರ ಕೆಲಸ ಆಗಿದೆ. ಕೃಷಿ ಮತ್ತು ನೇಕಾರಿಕೆ ಇವರ ಪ್ರಮುಖ ಕಸಬಾಗಿದೆ ಅನ್ನುವಂಥದ್ದು ನೆನಪಿಟ್ಕೋಬೇಕಾಗುತ್ತೆ. ಇವರೇನು ಪಿತೃಪ್ರಧಾನ ವ್ಯವಸ್ಥೆಯನ್ನು ಅನುಸರಿಸ್ತಾರೆ ಅನ್ನುವಂಥದ್ದು. ಸೊ ಕ್ರಿಶ್ಚಿಯನ್ ಧರ್ಮವನ್ನು ಅನುಸರಿಸ್ತಾರೆ. ಇಸ್ ಆಲ್ ಅಬೌಟ್ ರೆಂಗ್ಮಾಸ್ ಅನ್ನುವಂಥದ್ದು. ಒಂದ್ಸಗೆ ಏನು ಹೇಳ್ತಾ ಹೋಗ್ತೀನಿ, ಈ ರೆಂಗ್ಮಾಸ್ ಅನ್ನುವಂಥ ಬುಡಕಟ್ಟು ಜನಾಂಗದವರು ನಾಗಾಲ್ಯಾಂಡ್ ಪ್ರದೇಶದಲ್ಲಿ ಕಂಡುಬರ್ತಾರೆ, ನಾಗಾಲ್ಯಾಂಡ್ ರಾಜ್ಯದಲ್ಲಿ ಕಂಡುಬರ್ತಾರೆ. ಇವರು ಪಿತೃಪ್ರಧಾನವಾದಂಥ ಒಂದು ವ್ಯವಸ್ಥೆಯನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ. ಈ ಬುಡಕಟ್ಟು ಜನಾಂಗದವರು ಬಹುತೇಕ ಕ್ರಿಶ್ಚಿಯನ್ ಧರ್ಮವನ್ನು ಅನುಸರಿಸ್ತಾರೆ. ಕೃಷಿ ಇವರ ಪ್ರಮುಖ ಆಯಿತಾ ಉದ್ಯೋಗ ಅಥವಾ ಕೃಷಿ ಪ್ರಮುಖ ಉದ್ಯೋಗವಾಗಿದೆ. ಮಹಿಳೆಯರು ನೇಕಾರಿಕೆಯನ್ನು ಮಾಡ್ತಾರೆ ಎನ್ನುವಂಥದ್ದು ಈ ರೆಂಗ್ಮಾಸ್ ಬುಡಕಟ್ಟಿಗೆ ಸಂಬಂಧಪಟ್ಟಂಥ ಮಾಹಿತಿಯಾಗಿದೆ. ಇದಾದ ನಂತರ ನಾವು ಮುಂದಕ್ಕೆ ಹೋಗೋದಾದರೆ ರೈಟ್ ಸೊ ನೆಕ್ಸ್ಟ್ ಕಂಡುಬರುವಂಥದ್ದು ಕೊನ್ಯಾಕ್ ಅನ್ನುವಂಥ ಒಂದು ಬುಡಕಟ್ಟು ಸಮುದಾಯ ರೈಟ್. ಈ ಕೊನ್ಯಾಕ್ ಅನ್ನುವಂಥ ಬುಡಕಟ್ಟು ಸಮುದಾಯ ಸೇಮ್ ಈ ಕೊನ್ಯಾಕ್ ಬುಡಕಟ್ಟು ಸಮುದಾಯವು ಸಹ ನಾಗಾಲ್ಯಾಂಡ್ ರಾಜ್ಯದಲ್ಲಿ ಕಂಡುಬರುತ್ತೆ. ಸೊ ನಾಗಾಲ್ಯಾಂಡ್ ರಾಜ್ಯದಲ್ಲಿ ಈ ಸಮುದಾಯದ ಜನರು ವಾಸಿಸ್ತಾರೆ. ಬಹುತೇಕ ನಾಗಾಲ್ಯಾಂಡು ಅಕ್ಕಪಕ್ಕ ಅಲ್ಲಿ ಇಲ್ಲಿ ಸ್ವಲ್ಪ ಇರ್ಬೋದು, ಬಟ್ ನಾವು ಮೇಜರಾಗಿ ನಮ್ಮ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳುವಂಥದ್ದು ಮೇಜರಾಗಿ ಎಲ್ಲಿ ವಾಸ ಮಾಡ್ತಾರೆ ಅಂತ ಕೇಳ್ತಾ ಹೋಗ್ತಾರೆ. ಸೊ ಹಾಗಾಗಿ ಸೊ ಇವರು ಎಲ್ಲಿ ವಾಸ ಮಾಡ್ತಾರಪ್ಪ, ನಾಗಾಲ್ಯಾಂಡಲ್ಲಿ ವಾಸ ಮಾಡ್ತಾರೆ ಅಂತ ನೆನಪಿಟ್ಕೋಬೇಕಾಗುತ್ತೆ. ಇವರು ಅಯೋಲಿಂಗ್ ಹಬ್ಬ ಮತ್ತು ಲಾವೋ ಮತ್ತು ವಂಗೋಮೋ ಅನ್ನುವಂಥ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾರೆ. ಅಯೋಲಿಂಗ್ ಹಬ್ಬ ಅಂತೇಳಿ. ಸೊ ನೆಕ್ಸ್ಟು ಲಾವೋ ವಂಗ್ ಮೋ ಅನ್ನುವಂಥ 2 ಹಬ್ಬವನ್ನು ಆಚರಣೆ ಮಾಡ್ತಾರೆ. ತಾವು ನೆನಪಲ್ಲಿ ಇಟ್ಕೊಂಡಿರಿ ರೈಟ್. ಸೊ ಅಯೋಲಿಂಗ್ ಹಬ್ಬವನ್ನು ಆಚರಣೆ ಮಾಡುವಂಥ ಒಂದು ಸಮುದಾಯ ಯಾವುದಪ್ಪ ಅಂತಂದ್ರೆ ಕೊನ್ಯಾಕ್ ಸಮುದಾಯ ಅನ್ನುವಂಥದ್ದು. ಇವರು ಅದಕ್ಕೆ ವಸಂತವನ್ನು ಸ್ವಾಗತಿಸೋದಕ್ಕೆ ಮಾಡುವಂಥದ್ದು. ಮತ್ತು ಲಾವೋ ವಂಗ್ ಮೋ ಹಬ್ಬ ಎನ್ನುವ ಸುಗ್ಗಿ ಹಬ್ಬ ಅದು ಲಾವೋ ವಂಗ್ ಮೋ ಅನ್ನುವಂಥದ್ದು ಒಂದು ಸುಗ್ಗಿ ಹಬ್ಬ ಆಗಿದೆ ಅನ್ನುವಂಥ ತಾವು ನೆನಪಿಟ್ಕೋಬೇಕಾಗುತ್ತೆ. ನೆಕ್ಸ್ಟು ಇವರು ಈ ಕೊನ್ಯಾಕ್ ಬುಡಕಟ್ಟಿನವ್ರು ಏನಾಗ್ತದೆ ಮುಖದ ಮೇಲೆ ಹೆಚ್ಚಾಗಿ ಅಚ್ಚೆಯನ್ನು ಹಾಕಿಸ್ಕೋತಾರೆ ಅನ್ನುವಂಥ ತಾವು ನೆನಪಿಟ್ಕೋಬೇಕಾಗುತ್ತೆ. ಸೊ ಒಂಥರ ಇವರು ಭಾಳ ಹಿಂಸಾತ್ಮಕ ಬೇಟೆಗಾರರು ಅನ್ನುವಂಥ ನೆನಪಿಟ್ಕೋಬೇಕಾಗುತ್ತೆ. ನಾನು ಹೇಳ್ದಂಗೆ ಈ ಕೊನ್ಯಾಕ್ ಬುಡಕಟ್ಟದಲ್ಲೂ ಸಹ ಅಷ್ಟೇ 95%ಕ್ಕೂ ಹೆಚ್ಚು ಕೊನ್ಯಾಕ್ ಬುಡಕಟ್ಟು ಜನಾಂಗದವರು ಕ್ರಿಶ್ಚಿಯನ್ ಧರ್ಮವನ್ನು ಅನುಸರಿಸ್ತಾ ಇದ್ದಾರೆ ಇವತ್ತು ಅನ್ನುವಂಥದ್ದನ್ನ ತಾವು ನೆನಪಿಟ್ಕೋಬೇಕಾಗುತ್ತೆ. ಇಷ್ಟು ಕೊನ್ಯಾಕ್ ಬುಡಕಟ್ಟಿಗೆ ಸಂಬಂಧಪಟ್ಟಂಥ ಮಾಹಿತಿ ಇದಾಗಿದೆ. ಮತ್ತೊಮ್ಮೆ ಹೇಳ್ತಾ ಹೋಗ್ತೀನಿ. ಈ ಕೊನ್ಯಾಕ್ ಬುಡಕಟ್ಟು ಸಮುದಾಯದವರು ನಾಗಾಲ್ಯಾಂಡ್ ರಾಜ್ಯದಲ್ಲಿ ಕಂಡುಬರ್ತಾರೆ. ಇವರು ಈ ಕೊನ್ಯಾಕ್ ಬುಡಕಟ್ಟು ಸಮುದಾಯದವರು ವಸಂತ ಕಾಲವನ್ನು ಸ್ವಾಗತಿಸೋದಕ್ಕೆ ಅಯೋಲಿಂಗ್ ಅನ್ನುವಂಥ ಹಬ್ಬವನ್ನು ಹಾಗೂ ಲಾವೋ ವಂಗ್ ಮೋ ಅನ್ನುವಂತಹ ಒಂದು ಸುಗ್ಗಿ ಹಬ್ಬವನ್ನು ಆಚರಣೆ ಮಾಡ್ತಾ ಹೋಗ್ತಾರೆ. ಇವರು ಈ ಮುಖದ ಮೇಲೆ ಹೆಚ್ಚಾಗಿ ಅಚ್ಚೆಯನ್ನು ಹಾಕಿಸ್ಕೊಂಡಿರ್ತಾರೆ. ಒಂದು ರೀತಿ ಭಯಂಕರವಾದಂಥ ಹಿಂಸಾತ್ಮಕ ಬೇಟೆಗಾರರು ಇವರಾಗಿರ್ತಾರೆ ಅನ್ನುವಂಥದ್ದನ್ನ ಹೇಳ್ತಾ ಹೋಗ್ತಾರೆ. ಎರಡನೇದರಲ್ಲಿ 95%ಕ್ಕೂ ಹೆಚ್ಚು ಜನರು ಕ್ರಿಶ್ಚಿಯನ್ ಧರ್ಮವನ್ನು ಪಾಲಿಸ್ತಾರೆ.
ಇದು ಕೊನ್ಯಾಕ್ ಬುಡಕಟ್ಟಿಗೆ ಸಂಬಂಧಪಟ್ಟಂಥ ಮಾಹಿತಿ ಇದಾಗಿದೆ. ಸೊ ಇದಾದ ನಂತರ ನಾವು ಹೋಗೋದಾದರೆ ರೈಟ್, ಬೂಟಿಯಾ ಅನ್ನುವಂಥ ಬುಡಕಟ್ಟು ತಾವು ನೆನಪಿಟ್ಕೋಬೇಕಾಗುತ್ತೆ. ಬೂಟಿಯಾ ಅನ್ನುವಂಥ ಬುಡಕಟ್ಟು ಸಮುದಾಯವು ಭಾರತದಲ್ಲಿ ಎಲ್ಲಿ ಕಂಡುಬರುತ್ತೆ ಅಂತ ಹೇಳೋದಾದರೆ, ಬೂಟಿಯಾ ಬುಡಕಟ್ಟು ಜನಾಂಗವು ಸಿಕ್ಕಿಂ, ಪಶ್ಚಿಮ ಬಂಗಾಳ ಮತ್ತು ತ್ರಿಪುರಾ ರಾಜ್ಯಗಳಲ್ಲಿ ಕಂಡುಬರುತ್ತೆ. ತಾವು ನೆನಪಿಟ್ಕೋಬೇಕಾಗುತ್ತೆ. ಬೂಟಿಯಾ ಜನಾಂಗವು ಸಿಕ್ಕಿಂ, ಪಶ್ಚಿಮ ಬಂಗಾಳ ಮತ್ತು ತ್ರಿಪುರಾ ರಾಜ್ಯಗಳಲ್ಲಿ ಇವ್ರು ಕಂಡು ಬರ್ತಾರೆ ಅಂತ ತಾವು ನೆನಪಿಟ್ಕೋಬೇಕಾಗುತ್ತೆ. ರೈಟ್. ಸೊ ಇದಾದ ನಂತರ ನಾವು ನೋಡೋದಾದ್ರೆ ಈ ಬೂಟಿಯಾ ಜನಾಂಗದವರು ರೈಟ್, ಸೊ ಇವರೊಂದು ಹಬ್ಬವನ್ನು ಆಚರಣೆ ಮಾಡ್ತಾರೆ. ಆ ಹಬ್ಬ ಲೋಸಾರ್ ಹಬ್ಬ ಆಗಿದೆ. ಲೋಸಾರ್ ಮತ್ತು ಲೂಸಾಂಗ್ ಅಂತ ಹೇಳಿ ಹಬ್ಬವನ್ನು ಆಚರಣೆ ಮಾಡ್ತಾ ಹೋಗ್ತಾರೆ. ಸೊ ಇವರು ಯೂಶಲಿ ಹೆಚ್ಚಾಗಿ ಇವರು ಬೌದ್ಧ ಧರ್ಮವನ್ನು ಅನುಸರಿಸ್ತಾರೆ ಅನ್ನುವಂಥದ್ದನ್ನ ಹೇಳ್ತಾ ಹೋಗ್ತೀವಿ. ಹೆಚ್ಚಾಗಿ ಯಾವ ಧರ್ಮವನ್ನು ಅನುಸರಿಸ್ತಾರೆ ಇವರು? ಬೌದ್ಧ ಧರ್ಮವನ್ನು ಅನುಸರಿಸ್ತಾರೆ. ಯಾಕಂದ್ರೆ ಲೋಸಾರ್ ಮತ್ತು ಲುಸಾಂಗ್ ಹಬ್ಬಗಳು ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂತಹ ಹಬ್ಬಗಳಾಗಿದ್ದಾವೆ. ತಾವು ನೆನಪಲ್ಲಿಟ್ಕೋಬೇಕಾಗುತ್ತೆ. ಸೊ ನಾರ್ಮಲ್ ಆಗಿ ಇವರು ಟಿಬೆಟಿಯನ್ ಮೂಲದವರು ಅನ್ನುವಂಥ ನಾವೇನು ಹೇಳ್ತಾ ಹೋಗ್ತೀವಿ, ಟಿಬೆಟಿಯನ್ ಮೂಲದವರಾಗಿದ್ದಾರೆ. ಲೋಪೋಮ್ ಅಥವಾ ಸಿಕ್ಕಿಮೀಸ್ ಅನ್ನುವಂಥ ಭಾಷೆಯನ್ನು ಮಾತನಾಡ್ತಾರೆ. ರೈಟ್. ಸೊ ಇದ್ರ ಜೊತೆಗೆ ನಮ್ಮಲ್ಲಿ ಇವತ್ತು ಬೆಂಗಳೂರಲ್ಲಿ ಭಾಳ ಕಡೆ ಇತ್ತೀಚೆಗೆ ಹೊಸದೊಂದು ಸುಮಾರು 4-5 ವರ್ಷದ ಈಚೆಗೆ ಮೋಮೋಸ್ ಅನ್ನುವಂಥ ಏನೋ ಒಂದು ತಿಂಡಿ. ಸೊ ನಮ್ಮೆಲ್ಲ ಒಂದೇ ಒಂದು ಚಿಕ್ಕದೊಂದು ಸ್ಟ್ಯಾಂಡ್ ಹಾಕೊಂಡು ಅದ್ರ ಮೇಲೆ ಒಂದು ವಾಟ್ ವಿ ಕಾಲ್ಡ್ ಹಾಟ್ ಬಾಕ್ಸನ್ನು ಇಟ್ಕೊಂಡು ಮೋಮೋಸ್ ಅಂತ ಹಾಕಿ ಮಾರ್ತಾ ಇರ್ತಾರೆ. ವೆಜ್ ಮೋಮೋಸ್ ಬರ್ತವೆ, ನಾನ್ ವೆಜ್ ಮೋಮೋಸ್. ಇಟ್ಸ್ ಲೈಕ್ ನಮ್ಮದು ಕಡುಬು ಏನಿರ್ತವೆ ಗಣಪತಿ ಪೂಜೆ ಇಟ್ಟಂಥ ಕಡುಬು ಅದೇ ಥರ ಇರುತ್ತೆ. ಆ ಮೋಮೋಸ್ ಅನ್ನುವಂಥ ಐಟಮ್ ಅಥವಾ ಫುಡ್ ಏನಿದೆ ಅದು ಈ ಬೂಟಿಯಾ ಬುಡಕಟ್ಟು ಜನಾಂಗದವ್ರದ್ದು. ಸೊ ಇವರು ಫೇಮಸ್ಸು ಮೋಮೋಸ್ ಅನ್ನುವಂಥ ಒಂದು ತಿಂಡಿಗೆ. ರೈಟ್. ಸೊ ಅದು ವಾಟ್ ವಿ ಕಾಲ್ಡ್ ಮೋಮೋಸ್ ಅನ್ನೋ ಒಂದು ಕಡುಬು ಥರ ಒಂದು ತಿಂಡಿ ಅಷ್ಟೇ. ನೀವು ಬೇರೆ ಏನು ತಿಳ್ಕೊಬೇಕಾದಂಥ ಅವಶ್ಯಕತೆ ಏನಿಲ್ಲ ಅನ್ನುವಂಥದ್ದು ಹೇಳ್ತಾ, ಯೂಶಲಿ ಹಾವಿಯಲ್ಲಿ ಬೇಯಿಸ್ತಾರೆ. ಅದನ್ನು ಒಳಗಡೆ ಮಾಂಸ ಅಥವಾ ವೆಜ್ಜನ್ನು ಇಟ್ಟು ಹಾವಿಯಲ್ಲಿ ಬೇಯಿಸಿದಂಥದ್ದು ಇರುತ್ತೆ, ಉಂಡೆಗಳ ಟೈಪಲ್ಲಿ ಇರುತ್ತೆ. ಸೊ ದಿಸ್ ವಾಟ್ ಕಾಲ್ಡ್ ಮೋಮೋಸ್ ಅನ್ನುವಂಥದ್ದನ್ನ ತಾವು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ಸೊ ಇದಾದ ನಂತರ ಬರುವಂಥ ಬುಡಕಟ್ಟೆ ಬ್ರೂ ಅಥವಾ ರಿಯಾಂಗ್ ಅನ್ನುವಂಥ ಬುಡಕಟ್ಟು. ಈ ಬ್ರೂ ಅಥವಾ ರಿಯಾಂಗ್ ಅನ್ನುವಂಥ ಬುಡಕಟ್ಟು ಜನಾಂಗದವರು ತ್ರಿಪುರಾ, ಮಿಜೋರಾಂ ಮತ್ತು ಅಸ್ಸಾಂ ರಾಜ್ಯಗಳಲ್ಲಿ ಕಂಡು ಬರ್ತಾರೆ ಇವರು. ರೈಟ್. ಸೊ ತ್ರಿಪುರಾ, ಮಿಜೋರಾಂ ಮತ್ತು ಅಸ್ಸಾಂ ರಾಜ್ಯಗಳಲ್ಲಿ ಕಂಡುಬರುವಂಥ ಒಂದು ಬುಡಕಟ್ಟು ಸಮುದಾಯ ಇದಾಗಿದೆ. ಸೊ ಸ್ನೇಹಿತರೆ, ಈ ಬ್ರೂ ಅಥವಾ ರಿಯಾಂಗ್ ಅನ್ನುವಂಥ ಬುಡಕಟ್ಟು ಸಮುದಾಯ ಏನು ಕೇಂದ್ರ ಸರ್ಕಾರ ಗುರುತಿಸಿದೆ, ಪರ್ಟಿಕ್ಯುಲರ್ಲಿ ವಲ್ನರಬಲ್ ಟ್ರೈಬಲ್ ಗ್ರೂಪ್ಸ್ ಅಂತ PVTGs ಅಂತ ಕರಿತೀವಿ. ಆ PVTGs ಅಲ್ಲಿ ಈ ಬ್ರೂ ಅಥವಾ ರಿಯಾಂಗ್ ಅನ್ನುವಂಥ ಬುಡಕಟ್ಟು ಸಹ ಒಂದಾಗಿದೆ ಅನ್ನುವಂಥ ನಾವು ನೆನಪಿಟ್ಕೋಬೇಕಾಗುತ್ತೆ ಇವರನ್ನ. ರೈಟ್. ಸೊ ಮಿಜೋರಾಂನಲ್ಲಿ ಇವರು ರಾಜ್ಯಕ್ಕೆ ಸ್ಥಳೀಯರು ಅಂತ, ಮಿಜೋರಾಂನ ಸ್ಥಳೀಯರು ಅಂತೇಳಿ ಇವ್ರನ್ನ ಗುರುತಿಸಲಾಗಿದೆ ಅನ್ನುವಂಥದ್ದನ್ನ ತಾವು ನೆನಪಿಟ್ಕೋಬೇಕಾಗುತ್ತೆ. ರೈಟ್. ಸೊ ಅದನ್ನು ಹೊರತುಪಡಿಸಿದ್ರೆ ನಾವು ಇಷ್ಟು ತಿಳ್ಕೊಂಡು ಸಾಕಾಗುತ್ತೆ. ನೆಕ್ಸ್ಟ್ ಮುಂದಿನ ಬುಡಕಟ್ಟು ಚಕ್ಮಾಸ್ ಅಂತ ಹೇಳಿ. ಈ ಹಿಂದೆ ನಮ್ಮ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಚಕ್ಮಾಸ್ ಮೇಲೆ ಪ್ರಶ್ನೆಯನ್ನು ಕೇಳಿದರೆ, ಸೊ ಈ ಚಕ್ಮಾಗಳು ಎಲ್ಲಿ ಕಂಡು ಬರ್ತಾರೆ ಸರ್ ಅಂತಂದರೆ ತ್ರಿಪುರಾ, ಮಿಜೋರಾಂ, ಅರುಣಾಚಲ ಪ್ರದೇಶ ರಾಜ್ಯಗಳಲ್ಲಿ ಇವರು ಕಂಡು ಬರ್ತಾರೆ ಅನ್ನುವಂಥದ್ದು ತಾವು ನೆನಪಿಟ್ಕೋಬೇಕಾಗುತ್ತೆ. ಒನ್ಸ್ ಅಗೇನ್ ನಾವು ರಿಪೀಟ್, ಚಕ್ಮಾಗಳು ತ್ರಿಪುರಾ, ಮಿಜೋರಾಂ ಮತ್ತು ಅರುಣಾಚಲ ಪ್ರದೇಶಗಳಲ್ಲಿ ಇವರು ಕಂಡು ಬರ್ತಾರೆ ಅನ್ನೋದನ್ನ ತಾವು ನೆನಪಿಟ್ಕೋಬೇಕಾಗುತ್ತೆ. ಇವರಲ್ಲೂ ಕೂಡ ಬಹುತೇಕರು ಬೌದ್ಧಿಸಮ್ ಅನ್ನು ಅನುಸರಿಸ್ತಾರೆ ಅಥವಾ ಬೌದ್ಧ ಧರ್ಮವನ್ನು ಅನುಸರಿಸ್ತಾರೆ ಅನ್ನುವಂಥ ನೆನಪಿಟ್ಕೊಳ್ಳಿ. ಇವರು ಆಚರಿಸುವಂಥ ಹಬ್ಬ ಬಿಜು, ಅಲ್ಪಲೋನಿ, ಬುದ್ಧ ಪೂರ್ಣಿಮಾ ಮತ್ತು ಕತಿನ್ ಸಿವರ್ಡಾನ್ ಅನ್ನುವಂಥ ಒಂದು ಹಬ್ಬಗಳನ್ನು ಆಚರಣೆ ಮಾಡ್ತಾರೆ. ಇವರು ಮಾತನಾಡುವಂಥ ಭಾಷೆ ಚಕ್ಮಾ ಅನ್ನುವಂಥ ಒಂದು ಇಂಡೋ ಆರ್ಯನ್ ಗುಂಪಿಗೆ ಸೇರುವಂಥ ಭಾಷೆ ಇದಾಗಿದೆ. ಚಕ್ಮಾ ಭಾಷೆಯನ್ನು ಮಾತನಾಡ್ತಾರೆ. ನಾವೆಲ್ಲ ಹೇಳ್ದಂಗೆ ಇವರು ಬಹುತೇಕ ಬೌದ್ಧ ಧರ್ಮವನ್ನು ಅನುಸರಿಸ್ತಾರೆ ಅನ್ನುವಂಥದ್ದನ್ನ ತಾವು ನೆನಪಿಟ್ಕೋಬೇಕಾಗುತ್ತೆ ಸ್ನೇಹಿತರೆ. ಒನ್ಸ್ ಅಗೇನ್ ರಿಪೀಟ್, ಚಕ್ಮಾ ಬುಡಕಟ್ಟು ಜನಾಂಗದವರು ಹೆಚ್ಚಾಗಿ ಕಂಡುಬರುವಂಥದ್ದು ತ್ರಿಪುರಾ, ಮಿಜೋರಾಂ ಮತ್ತು ಅರುಣಾಚಲ ಪ್ರದೇಶದಲ್ಲಿ ಕಂಡುಬರ್ತಾರೆ. ಇವರು ಬಿಜು, ಅಲ್ಪಲೋನಿ, ಬುದ್ಧ ಪೂರ್ಣಿಮಾ ಮತ್ತು ಕತಿನ್ ಸಿವರ್ಡಾನ್ ಅನ್ನುವಂಥ ಹಬ್ಬಗಳನ್ನು ಆಚರಣೆ ಮಾಡ್ತಾರೆ. ಸೊ ಅವರಲ್ಲಿ ಬಹುತೇಕರು ರೈಟ್, ಸೊ ಈ ಚಕ್ಮಾ ಬುಡಕಟ್ಟಿನ ಬಹುತೇಕರು ರೈಟ್ ಬೌದ್ಧ ಧರ್ಮವನ್ನು ಅನುಸರಿಸ್ತಾರೆ ಅನ್ನುವಂಥ ನೆನಪಿಟ್ಕೋಬೇಕಾಗುತ್ತೆ. ಆಯಿತಾ. ಇವರು ಮಾತನಾಡುವಂಥ ಭಾಷೆ ಒಂದು ಚಕ್ಮಾ ಅನ್ನುವಂಥ ಒಂದು ಭಾಷೆಯನ್ನು ಮಾತನಾಡ್ತಾರೆ. ಇದು ಇಂಡೋ ಆರ್ಯನ್ ಗುಂಪಿಗೆ ಸೇರುವಂಥ ಭಾಷೆ ಇದಾಗಿದೆ ಅನ್ನುವಂಥದ್ದನ್ನ ತಾವು ನೆನಪಿಟ್ಕೋಬೇಕಾಗುತ್ತೆ. ಸೊ ನೆಕ್ಸ್ಟ್ ಬುಡಕಟ್ಟು ಜನಾಂಗ ಬಂದ್ಬಿಟ್ಟು ಲೆಪ್ಚಾ ಬುಡಕಟ್ಟು ಜನಾಂಗ. ಲೆಪ್ಚಾ ಬುಡಕಟ್ಟು ಜನಾಂಗ. ಈ ಲೆಪ್ಚಾ ಬುಡಕಟ್ಟು ಜನಾಂಗದವರು ವಾಸಿಸುವಂಥ ಜಾಗ ಮೇಘಾಲಯ, ಅರುಣಾಚಲ ಪ್ರದೇಶ್ ಮತ್ತು ಸಿಕ್ಕಿಂ. ಮೇಘಾಲಯ, ಅರುಣಾಚಲ ಪ್ರದೇಶ್ ಮತ್ತು ಸಿಕ್ಕಿಂ ರಾಜ್ಯಗಳಲ್ಲಿ ಇವರು ವಾಸ ಮಾಡ್ತಾರೆ ಅನ್ನುವಂಥ ತಾವು ನೆನಪಿಟ್ಕೋಬೇಕಾಗುತ್ತೆ. ಸೊ ಈ ಲೆಪ್ಚಾಗಳು ಮಾಂಗೋಲೈಡ್ ಕುಟುಂಬ ವರ್ಗಕ್ಕೆ ಸೇರಿದಿರುವಂಥವ್ರು, ಮಾಂಗೋಲೈಡ್ ಬುಡಕಟ್ಟು ವರ್ಗಕ್ಕೆ ಸೇರಿದಂಥವರಾಗಿದ್ದಾರೆ. ಇವರು ಈ ಲೆಪ್ಚಾಗಳು ತಮ್ಮ ಜೀವನಕ್ಕಾಗಿ, ಜೀವನೋಪಾಯನಕ್ಕಾಗಿ ಕೃಷಿ ಮತ್ತು ಹೈನುಗಾರಿಕೆಯನ್ನು ಹೆಚ್ಚಾಗಿ ಅವಲಂಬಿಸಿದ್ದಾರೆ ಅನ್ನುವಂಥದ್ದನ್ನ ತಾವು ನೆನಪಿಟ್ಕೋಬೇಕಾಗುತ್ತೆ. ರೈಟ್. ಸೊ ಲೆಪ್ಚಾಗಳು ರೈಟ್
ಸೊ ಮಾಂಗಲೈಡ್ ಬುಡಕಟ್ಟು ವರ್ಗಕ್ಕೆ ಸೇರಿದರೆ ಇವರು ಕೃಷಿ ಮತ್ತು ಹೈನುಗಾರಿಕೆಯನ್ನು ಅವಲಂಬಿಸಿದರೆ ಅನ್ನುವಂಥದ್ದನ್ನು ನೆನಪಿಟ್ಕೋಬೇಕು. ಮೂಲತಃ ಇವರು ಪ್ರಕೃತಿಯ ಆರಾಧಕರಾಗಿದ್ದಾರೆ ಎನ್ನುವಂಥದ್ದನ್ನ ತಾವು ನೆನಪಿಟ್ಕೋಬೇಕಾಗುತ್ತೆ. ಮಾಟಗಾತಿ ಕುಶಲತೆ, ರೈಟ್. ಸೊ ಆತ್ಮಗಳಲ್ಲಿ ನಂಬಿಕೆಯನ್ನು ಹೊಂದಿರುವಂಥ ಸಮುದಾಯ ಇದಾಗಿದೆ ಲೆಪ್ಚಾ ಸಮುದಾಯ ಅನ್ನುವಂಥದ್ದನ್ನ ತಾವು ನೆನಪಿಟ್ಕೋಬೇಕು. ಬಟ್ ಈಗ ಬಹುತೇಕ ಲೆಪ್ಚಾಗಳು ಬೌದ್ಧ ಧರ್ಮವನ್ನು ಅನುಸರಿಸ್ತಾ ಇದ್ದಾರೆ. ಪ್ರಸ್ತುತ ಈಗಿರುವಂಥ ಬಹುತೇಕ ಲೆಪ್ಚಾಗಳು ಬೌದ್ಧ ಧರ್ಮವನ್ನು ಅನುಸರಿಸ್ತಾ ಇದ್ದಾರೆ ಎನ್ನುವಂಥದ್ದನ್ನ ತಾವು ನೆನಪಿಟ್ಕೋಬೇಕಾಗುತ್ತೆ ಸ್ನೇಹಿತರೆ, ರೈಟ್. ಅದನ್ನು ಹೊರತುಪಡಿಸಿದ್ರೆ ಕಾಸಿ ಬುಡಕಟ್ಟು ಜನಾಂಗ ಅನ್ನುವಂಥದ್ದು ಭಾಳ ಇಂಪಾರ್ಟೆಂಟು. ಈ ಕಾಸಿ ಬುಡಕಟ್ಟು ಜನಾಂಗ ಅನ್ನುವಂಥದ್ದು ಮೇಘಾಲಯ, ಅಸ್ಸಾಂ, ಮಣಿಪುರ, ಅರುಣಾಚಲ ಪ್ರದೇಶ್ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಕಂಡು ಬರ್ತಾರೆ. ಸೊ ಬಟ್ ಮೇಜರ್ಲಿ ದೇ ಆರ್ ಫೌಂಡ್ ಇನ್ ಮೇಘಾಲಯ ಅನ್ನುವಂಥದ್ದು ಅವ್ರು ನೆನಪಿಟ್ಕೋಬೇಕಾಗುತ್ತೆ, ರೈಟ್. ಸೊ ಮೇಘಾಲಯ ಮತ್ತು ವಾಟ್ ವಿ ಕಾಲ್ಡ್ ಪಶ್ಚಿಮ ಬಂಗಾಳದಲ್ಲಿ ಇವರು ಹೆಚ್ಚಾಗಿ ಕಂಡು ಬರ್ತಾರೆ ಅಂತ ತಾವು ನೆನಪಿಟ್ಕೋಬೇಕಾಗುತ್ತೆ. ಹೆಚ್ಚಿನ ಕಾಸಿಗಳು ಇವತ್ತು ಕ್ರಿಶ್ಚಿಯನ್ ಧರ್ಮವನ್ನು ಅನುಸರಿಸ್ತಾ ಇದ್ದಾರೆ, ಅದನ್ನು ತಾವು ನೆನಪಿಟ್ಕೋಬೇಕಾಗುತ್ತೆ. ಬಹುತೇಕ ಕಾಸಿಗಳು ಯಾವ ಧರ್ಮವನ್ನು ಅನುಸರಿಸ್ತಾ ಇದ್ರಪ್ಪ ಅಂತಂದರೆ ಇವರು ಕ್ರಿಶ್ಚಿಯನ್ ಧರ್ಮವನ್ನು ಅನುಸರಿಸ್ತಾ ಇದ್ದಾರೆ. ಇವರು ಮಾತನಾಡುವಂಥ ಭಾಷೆ ಕಾಸಿ ಭಾಷೆ ಆಗಿದೆ. ಯಾವ ಭಾಷೆಯವ್ರು ಮಾತನಾಡ್ತಾರಪ್ಪ ಅಂತಂದರೆ ಅದು ಕಾಶಿ ಭಾಷೆ ಆಗಿದೆ. ಈ ಭಾಷೆಯು ಆಸ್ಟ್ರೋ ಏಷ್ಯಾಟಿಕ್ ಭಾಷೆ ಆಗಿದೆ ಅಥವಾ ಆಸ್ಟ್ರೋ ಏಷ್ಯಾಟಿಕ್ ಗುಂಪಿಗೆ ಸೇರಿರುವಂಥ ಭಾಷೆ ಆಗಿದೆ ಅನ್ನುವಂಥನ್ನ ತಾವು ನೆನಪಿಟ್ಕೋಬೇಕಾಗುತ್ತೆ, ರೈಟ್. ಇವರಲ್ಲಿ ಒಂದು ಪದ್ಧತಿ ಇದೆ, ಏನಪ್ಪ ಅಂತಂದರೆ ಸೊ ಆಸ್ತಿ ಆಯಿತಾ, ನಮ್ಮಲ್ಲಿ ಸಾಮಾನ್ಯವಾಗಿ ತಂದೆಯಿಂದ ಮಗನಿಗೆ ವರ್ಗಾವಣೆ ಆಗ್ತಾ ಇತ್ತು. ಈಗ ಅದು ಬದಲಾದ ಕಾಲಘಟ್ಟಗಳಲ್ಲಿ ಸಂವಿಧಾನ ಏನಾಗಿದೆ ಅಂತಂದರೆ ಇವತ್ತು ತಂದೆ ಆಸ್ತಿಯಲ್ಲಿ ಮಗಳಿಗೂ ಕೂಡ ಪಾಲಿದೆ ಅನ್ನುವಂಥ ಒಂದು ಕಾನೂನಿದೆ. ಈಗ ಎಲ್ರಿಗೂ ಕೂಡ ಸಮಾನವಾಗಿ ಅರ್ಹರು ಅನ್ನುವಂಥದ್ದು ಹೇಳ್ತಾ ಹೋಗ್ತಿದ್ದಾರೆ. ಬಟ್ ಆದರೆ ಇವರಲ್ಲಿ ಏನು ಪದ್ಧತಿ ಇತ್ತು ಅಂತಂದರೆ ನಮ್ಮಲ್ಲಿ ತಂದೆಯಿಂದ ಮಗನಿಗೆ ಅನ್ನುವಂಥದ್ದು, ಇವರಲ್ಲಿ ಆಸ್ತಿ ತಾಯಿಯಿಂದ ಕಿರಿಯ ಮಗಳಿಗೆ ವರ್ಗಾವಣೆ ಆಗುವಂಥ ಒಂದು ಪದ್ಧತಿ ಇವರಲ್ಲಿ ಕಂಡುಬರುತ್ತೆ ಅನ್ನುವಂಥದ್ದನ್ನ ತಾವು ನೆನಪಲ್ಲಿಟ್ಕೋಬೇಕಾಗುತ್ತೆ. ಇವ್ರದ್ದು ವಿಶೇಷವಾಗಿ ನಾಂಕ್ರೇಮ್ ಅನ್ನುವಂಥ ಒಂದು ಹಬ್ಬವನ್ನು ಆಚರಿಸಿ ಮಾಡ್ತಾ ಹೋಗ್ತಾರೆ. ಯಾರಪ್ಪ ಅಂದರೆ ಕಾಸಿ ಬುಡಕಟ್ಟು ಜನಾಂಗರು ಆಚರಿಸುವಂಥ ಹಬ್ಬ ನಾಂಕ್ರೇಮ್ ಅನ್ನುವಂಥ ತಾವು ನೆನಪಿಟ್ಕೋಬೇಕಾಗುತ್ತೆ. ದಿಸ್ ಆಲ್ ಅಬೌಟ್, ರೈಟ್. ಸೊ ಕಾಸಿ ಬುಡಕಟ್ಟು ಜನಾಂಗ, ಈ ಕಾಸಿ ಬುಡಕಟ್ಟು ಜನಾಂಗ ಕಂಡುಬರುವಂಥ ಪ್ರದೇಶಗಳು ಅಥವಾ ರಾಜ್ಯಗಳು ಅಂತಂದರೆ ಮೇಘಾಲಯ, ಅಸ್ಸಾಂ, ಮಣಿಪುರ, ಅರುಣಾಚಲ ಪ್ರದೇಶ್ ಮತ್ತು ಪಶ್ಚಿಮ ಬಂಗಾಳ ಅನ್ನುವಂಥನ್ನ ತಾವು ನೆನಪಿಟ್ಕೋಬೇಕಾಗುತ್ತೆ, ರೈಟ್. ಸೊ ಇವರು ಕ್ರಿಶ್ಚಿಯನ್ ಭಾಷೆಯನ್ನು ಅನುಸರಿಸ್ತಾರೆ, ಕಾಶಿ ಭಾಷೆಯನ್ನು ಮಾತನಾಡ್ತಾರೆ, ರೈಟ್. ಸೊ ತಾಯಿಯಿಂದ ಕಿರಿಯ ಮಗಳಿಗೆ ಏನು ಆಸ್ತಿ ಹಂಚಿಕೆ ಆಯಿತಾ ವರ್ಗಾವಣೆ ಆಗುತ್ತೆ ಅನ್ನುವಂಥದ್ದು ಇವರ ಹಬ್ಬ ನಾಂಕ್ರೇಮ್ ಅನ್ನುವಂಥದ್ದು ಕಾಸಿ ಬುಡಕಟ್ಟಿನವರು ಆಚರಿಸುವಂಥ ಒಂದು ಹಬ್ಬ ಆಗಿದೆ ಅನ್ನುವಂಥದ್ದು ಹೇಳ್ತಾ ಸೊ ನಾವು ಮುಂದಕ್ಕೆ ಹೋಗೋಣ, ರೈಟ್. ಸೊ ನೆಕ್ಸ್ಟು ಮುಂದಿನ, ರೈಟ್. ಸೊ ನಾನು ಹೇಳ್ದಂಗೆ ಗಾರೋ ಬುಡಕಟ್ಟು ಅಂತ, ಈ ಕಾಸಿ ಮತ್ತು ಗಾರೋ ಅನ್ನುವಂಥ ನಾವು ಅಲ್ಲಿ ಹೇಳ್ದಂಗೆ ಸೊ ಮೇಘಾಲಯದಲ್ಲೇ ಕಂಡುಬರುವಂಥವ್ರು ಇವರು, ರೈಟ್. ಸೊ ಇವರು ಅಷ್ಟೇ ಮೇಘಾಲಯ, ಅಸ್ಸಾಂ, ನಾಗಾಲ್ಯಾಂಡ್, ಪಶ್ಚಿಮ ಬಂಗಾಳ ರಾಜ್ಯಗಳಲ್ಲಿ ಕಂಡುಬರ್ತಾರೆ. ಗಾರೋ ಬುಡಕಟ್ಟು ಮೇಘಾಲಯ, ಅಸ್ಸಾಂ, ನಾಗಾಲ್ಯಾಂಡ್, ಪಶ್ಚಿಮ ಬಂಗಾಳ ರಾಜ್ಯಗಳಲ್ಲಿ ಕಂಡುಬರ್ತಾರೆ. ಇವರು ವಂಗಲ ಅನ್ನುವಂತಹ ಒಂದು ಹೆಸರಿನ ಹಬ್ಬವನ್ನು ಆಚರಣೆ ಮಾಡ್ತಾ ಹೋಗ್ತಾರೆ. ಗಾರೋ ಬುಡಕಟ್ಟು ಜನಾಂಗದವರು ಯಾವ ಹೆಸರಿನ ಹಬ್ಬವನ್ನು ಆಚರಿಸ್ತಾರಪ್ಪ ಅಂತಂದರೆ ಅದು ವಂಗಲ ಎನ್ನುವಂತಹ ಒಂದು ಹಬ್ಬವನ್ನು ಇವರು ಆಚರಣೆ ಮಾಡ್ತಾ ಹೋಗ್ತಾರೆ. ತಾವು ನೆನಪಿಟ್ಕೋಬೇಕಾಗುತ್ತೆ. ಸೊ ಅದನ್ನು ಹೊರತುಪಡಿಸಿದ್ರೆ, ರೈಟ್. ಸೊ ಪುರುಷರು ತಮ್ಮ ಉಡುಪದ ಪೇಟವನ್ನು ಧರಿಸ್ತಾರೆ ಮತ್ತು ಅವುಗಳಲ್ಲಿ ಗರಿಗಳನ್ನು ಅಂಟಿಸ್ಕೊಂಡಿರ್ತಾರೆ ಎನ್ನುವಂಥದ್ದನ್ನ ತಾವು ನೆನಪಿಟ್ಕೋಬೇಕಾಗುತ್ತೆ. ಸರ್ ಅದನ್ನು ಬಿಟ್ಟರೆ ನಿಶಿ ಬುಡಕಟ್ಟು ಅನ್ನುವಂಥದ್ದೊಂದಿದೆ. ಈ ನಿಶಿ ಬುಡಕಟ್ಟು ಜನಾಂಗದವರು, ರೈಟ್. ಸೊ ಇವರು ಕಂಡುಬರುವಂತಹ ಒಂದು ಜಾಗ, ರೈಟ್. ಸೊ ಅದು ಅರುಣಾಚಲ ಪ್ರದೇಶ ಆಗಿರುತ್ತೆ ಅನ್ನೋದನ್ನ ತಾವು ನೆನಪಿಟ್ಕೋಬೇಕಾಗುತ್ತೆ, ರೈಟ್. ಸೊ ನೆಕ್ಸ್ಟ್ ಅದಾದ ನಂತರ ಗಡ್ಡಿ ಬುಡಕಟ್ಟು ಜನಾಂಗ. ಈ ಹಿಂದೆ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಿದ್ರೆ ಗಡ್ಡಿ ಬುಡಕಟ್ಟು ಜನಾಂಗ ಯಾವ ರಾಜ್ಯದಲ್ಲಿ ವಾಸ ಮಾಡ್ತಾರೆ ಗಡ್ಡಿಗಳು ಅಂತಂದರೆ ಅವರು ವಾಸ ಮಾಡುವಂಥ ಜಾಗ ಹಿಮಾಚಲ ಪ್ರದೇಶ ಆಗಿದೆ. ಇವರು ತಮ್ಮ ಜೀವನಕ್ಕಾಗಿ ಪಶುಪಾಲನೆಯನ್ನು ಮಾಡ್ತಾರೆ ಎನ್ನುವಂಥದ್ದು ಹೇಳ್ತಾ ಹೋಗ್ತಾರೆ. ಸೊ ಬಹುತೇಕ ಗಡ್ಡಿಗಳು ಹಿಂದೂ ಧರ್ಮವನ್ನು ಆಚರಿಸ್ತಾರೆ, ಅಲ್ಪ ಸ್ವಲ್ಪ ಇಸ್ಲಾಂ ಧರ್ಮವನ್ನು ಆಚರಿಸ್ತಾರೆ ಅನ್ನುವಂಥದ್ದು ಹೇಳೋದಾದರೆ ಇವರ ಹಬ್ಬ ಸೊ ಶಿವರಾತ್ರಿ ಜಾತ್ರೆ ಎನ್ನುವಂಥ ಏನು ಹಬ್ಬ ಇದೆ ಇದು ಇವರಲ್ಲಿ ಭಾಳ ಫೇಮಸ್ ಆಗಿದೆ. ಇವರೂ ಸಹ, ರೈಟ್, ಗಡ್ಡಿ ಭಾಷೆಯನ್ನು ಮಾತನಾಡ್ತಾರೆ. ಆದರೆ ಬರೆಯೋದಕ್ಕೆ ಅವರು ಟಕ್ರಿ ಲಿಪಿಯನ್ನು ಅಥವಾ ಹಿಂದಿಯನ್ನು ಬಳಸ್ತಾರೆ ಬರೆಯೋದಕ್ಕೆ. ಅಂದರೆ ಬಹುತೇಕ ದೇಶದಲ್ಲಿರುವಂಥ ಬುಡಕಟ್ಟು ಭಾಷೆಗಳಿಗೆ ತಮ್ಮದೇ ಆದಂಥ ಲಿಪಿ ಇಲ್ಲ ಅನ್ನುವಂಥ ತಾವು ನೆನಪಿಟ್ಕೋಬೇಕಾಗುತ್ತೆ. ಈಗ ಕರ್ನಾಟಕದಲ್ಲೇ ಸಾಕಷ್ಟು ಬೇರೆ ಬೇರೆ ಭಾಷೆಗಳಿರ್ಬೋದು, ಆದರೆ ಲಿಪಿ ಇಲ್ಲ. ಕರ್ನಾಟಕದಲ್ಲಿ ಮಾತನಾಡುವಂಥ ಭಾಷೆ ಕನ್ನಡಕ್ಕೆ ಲಿಪಿ ಇದೆ, ರೈಟ್. ಸೊ ಹಿಂದೆ ತುಳು ಭಾಷೆಗೂ ಕೂಡ ಲಿಪಿ ಇಲ್ಲ. ಈಗ ತುಳು ಭಾಷೆಗೆ ತಮ್ಮದೇ ಆದಂಥ ಒಂದು ಲಿಪಿಯನ್ನು ಅಭಿವೃದ್ಧಿಪಡಿಸ್ಕೊಳ್ಳಾಗಿದೆ. ಈಗ ಲಿಪಿನ ಬಳಸ್ತಾ ಇದ್ದೀವಿ.
ಹೀಗೆ ಇನ್ನೂ ಮಾತನಾಡುವಂಥ ಬೇರೆ ಬೇರೆ ಭಾಷೆಗಳಿಗೆ ಇವತ್ತಿಗೂ ಸಹ ಲಿಪಿ ಇಲ್ಲ. ಹಾಗೆ ಬುಡಕಟ್ಟು ಜನಾಂಗದವರು ಮಾತನಾಡುವಂಥ ಬಹುತೇಕಕ್ಕೆ ಲಿಪಿ ಇಲ್ಲ ಅನ್ನುವಂಥದ್ದು ತಾವು ಅರ್ಥ ಮಾಡ್ಕೋಬೇಕಾಗುತ್ತೆ, ರೈಟ್. ಸೊ ಅದಾದ ನಂತರ ಬರುವಂಥದ್ದು ಗುಜ್ಜರ ಅನ್ನುವಂಥ ಒಂದು ಬುಡಕಟ್ಟು ಜನಾಂಗ. ತಾವು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ಈ ಗುಜ್ಜರ ಅನ್ನುವಂಥ ಬುಡಕಟ್ಟು ಜನಾಂಗ ಸಾಮಾನ್ಯವಾಗಿ ಹಿಮಾಚಲ ಪ್ರದೇಶ, ಉತ್ತರ ಪ್ರದೇಶ ಮತ್ತು ಕಾಶ್ಮೀರದಲ್ಲಿ ಇವರು ಹೆಚ್ಚಾಗಿ ಕಂಡು ಬರ್ತಾರೆ ಎನ್ನುವಂಥದ್ದನ್ನ ತಾವು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ಈ ಗುಜ್ಜರ ಬುಡಕಟ್ಟು ಜನಾಂಗದವರು ಮೀಸಲಾತಿಗೆ ಸಂಬಂಧಪಟ್ಟಂತೆ ಬಹಳ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದ್ರು. 10 ವರ್ಷಗಳ ಹಿಂದೆ ಇದು ಬಹಳ ದೊಡ್ಡ ಮಟ್ಟದಲ್ಲಿ ಸುದ್ದಿಯಲ್ಲಿದ್ದಂಥ ಒಂದು ಸಮುದಾಯ ಇದಾಗಿದೆ, ತಾವು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ, ರೈಟ್. ಸೊ ಹಾಗಾದರೆ ನೆಕ್ಸ್ಟು, ಸೊ ಇವರೇನಪ್ಪ ಅಂದ್ರೆ ಮುಖ್ಯವಾಗಿ ಗುಜ್ಜರ ಸಮುದಾಯದವರು ಪಶುಪಾಲನೆ ಮಾಡ್ತಾರೆ, ಹೈನುಗಾರಿಕೆಯನ್ನು ಅಭ್ಯಾಸ ಮಾಡ್ತಾರೆ ಅನ್ನುವಂಥದ್ದನ್ನ ತಾವು ನೆನಪಿಟ್ಕೋಬೇಕಾಗುತ್ತೆ. ಇದಾದ ನಂತರ ನಮಗೆ ವಾರ್ಲಿ ಬುಡಕಟ್ಟು ಅನ್ನುವಂಥದ್ದನ್ನ ತಾವು ನೆನಪಿಟ್ಕೊಳ್ಳಿ ಸ್ನೇಹಿತರೆ. ವಾರ್ಲಿ ಬುಡಕಟ್ಟಿಗೆ ಸಂಬಂಧಪಟ್ಟಂತೆ ಇವರು ಆಯಿತಾ, ಈ ವಾರ್ಲಿ ಬುಡಕಟ್ಟು ಸಮುದಾಯ ಮಹಾರಾಷ್ಟ್ರದಲ್ಲಿ ಹೆಚ್ಚಾಗಿ ಕಂಡುಬರುವಂಥದ್ದು ಸಮುದಾಯ ಇದಾಗಿದೆ. ಇದರ ಜೊತೆಗೆ ಗುಜರಾತ್ನಲ್ಲಿ ಇವರು ಕಂಡು ಬರ್ತಾರೆ. ಆಮೇಲೆ ಕೆಲವು ಮಹಾರಾಷ್ಟ್ರದೊಂದಿಗೆ ಗಡಿಯನ್ನು ಹಂಚಿಕೊಂಡಿರುವಂಥ ಗೋವಾದಲ್ಲಿ ವಾರ್ಲಿ ಬುಡಕಟ್ಟು ಜನಾಂಗದವರು ಕಂಡು ಬರ್ತಾರೆ. ಸೊ ಹಾಗಾಗಿ ವಾರ್ಲಿ ಮೇಜರ್ಲಿ ದೇ ಆರ್ ಫೌಂಡ್ ಇನ್ ಅಥವಾ ವಾಸಿಸುವಂಥದ್ದು ಮಹಾರಾಷ್ಟ್ರದಲ್ಲಿ, ಗುಜರಾತಲ್ಲೂ ಇದ್ದಾರೆ. ಅದ್ರ ಜೊತೆಗೆ ಎಲ್ಲಿ ಅಂತಂದರೆ ಕರ್ನಾಟಕದಲ್ಲಿ ಗೋವಾದಲ್ಲಿ ಕೂಡ ವಾರ್ಲಿ ಬುಡಕಟ್ಟು ಜನಾಂಗದವರು ಕಂಡು ಬರ್ತಾರೆ ಅನ್ನೋದನ್ನ ತಾವು ನೆನಪಿಟ್ಕೋಬೇಕಾಗುತ್ತೆ, ರೈಟ್. ಸೊ ಇವ್ರದ್ದು ಭಾಳ ಫೇಮಸ್ಸು ತರ್ಪ ನೃತ್ಯ ಅನ್ನುವಂಥದ್ದನ್ನ ತಾವು ನೆನಪಿಟ್ಕೋಬೇಕಾಗುತ್ತೆ. ತರ್ಪ ಅನ್ನುವಂಥ ಒಂದು ನೃತ್ಯ ಕೇಳ್ತಾ ಹೋಗ್ತಾರೆ. ಯಾವ ನೃತ್ಯ ಯಾವ ಬುಡಕಟ್ಟು ಸಮುದಾಯಕ್ಕೆ ಸಂಬಂಧಪಟ್ಟಿದೆ ಅನ್ನುವಂಥನ್ನ ಅಲ್ಲಲ್ಲಿ ನಮ್ಮ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳ್ತಾ ಹೋಗ್ತಾರೆ. ಹಾಗಾಗಿ ತರ್ಪ ಅನ್ನುವಂಥ ನೃತ್ಯ, ರೈಟ್. ಸೊ ಇದು ರೈಟ್ ವಾರ್ಲಿ ಬುಡಕಟ್ಟು ಜನಾಂಗಕ್ಕೆ ಸಂಬಂಧಪಟ್ಟಂಥದ್ದು. ಅವ್ರದ್ದು ವಾರ್ಲಿ ಅನ್ನುವಂಥ ಒಂದು ಜಾನಪದ ನೃತ್ಯ ಸಹ ಇದೆ. ಸೊ ಅದು ಕೂಡ ಭಾಳ ಇಂಪಾರ್ಟೆಂಟ್ ಆಗಿದೆ. ಅದನ್ನು ಬಿಟ್ಟರೆ ನಮ್ಮಲ್ಲಿ ಹಿಂದೆ ಭಾಳ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳಿದ್ರೆ ಬುಡಕಟ್ಟು ವರ್ಣಚಿತ್ರಗಳು ಅಂತ ಪೇಂಟಿಂಗ್ಸ್ ಅಂತ ಕರಿತೀವಿ, ಟ್ರೈಬಲ್ ಪೇಂಟಿಂಗ್ಸ್ ಅಂತೇಳಿ. ಇವ್ರದ್ದು ವಾರ್ಲಿ ಅನ್ನುವಂಥ ಒಂದು ಬುಡಕಟ್ಟು ಪೇಂಟಿಂಗ್ ಏನಿದೆ ಇದು ಭಾಳ ಫೇಮಸ್ಸು, ತಾವು ನೆನಪಿಟ್ಕೋಬೇಕಾಗುತ್ತೆ. ವಾರ್ಲಿ ಪೇಂಟಿಂಗು ಮಹಾರಾಷ್ಟ್ರಕ್ಕೆ ಸಂಬಂಧಪಟ್ಟಿರುವಂಥದ್ದು ಮತ್ತು ವಾರ್ಲಿ ಬುಡಕಟ್ಟು ಜನಾಂಗಕ್ಕೆ ಸಂಬಂಧಪಟ್ಟಂಥ ಒಂದು ಪೇಂಟಿಂಗ್ ಇದಾಗಿದೆ ಅನ್ನುವಂಥದ್ದನ್ನ ತಾವು ನೆನಪಿಟ್ಕೋಬೇಕಾಗುತ್ತೆ, ರೈಟ್. ಆ ಪೇಂಟಿಂಗ್ ಟೈಮಲ್ಲಿ ನಾವು ಹೇಳ್ತಾ ಹೋಗ್ತೀವಿ, ಪೇಂಟಿಂಗ್ ಸಂಬಂಧಪಟ್ಟಂಗೆ ಒಂದು ವಿಡಿಯೋನ ಮಾಡ್ತೀನಿ, ಆ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಈ ವಾರ್ಲಿ ಪೇಂಟಿಂಗನ್ನು ಅವ್ರು ಯಾವ ಸಂದರ್ಭದಲ್ಲಿ ಮಾಡ್ತಾರೆ, ಯಾವ್ಯಾವ ಮೆಟೀರಿಯಲ್ಸನ್ನು ಬಳಸಿ ಅವರು ರೈಟ್ ಪೇಂಟಿಂಗ್ ಮಾಡ್ತಾರೆ ಎನ್ನುವಂಥದ್ದು ನಾವು ವಿಲ್ ಸಿ ಇಟ್ ಲೇಟರ್, ರೈಟ್. ಸೊ ಈಗ ನಾವು ಮುಂದಿನ ಒಂದು ಸಮುದಾಯಕ್ಕೆ ಹೋಗೋದಾದರೆ ರೈಟ್ ಕೊಂಡ್ ಅಥವಾ ಡೋಂಗ್ರಿ ಕೊಂಡ್ ಅನ್ನುವಂಥ ಒಂದು ಬುಡಕಟ್ಟು ಜನಾಂಗ ಇದೆ. ಈ ಬುಡಕಟ್ಟು ಜನಾಂಗವು ಒಡಿಸ್ಸಾ ರಾಜ್ಯದಲ್ಲಿ ಕಂಡುಬರುತ್ತೆ, ತಾವು ನೆನಪಿಟ್ಕೋಬೇಕಾಗುತ್ತೆ. ಕೊಂಡ್ ಅಥವಾ ಡೋಂಗ್ರಿ ಕೊಂಡ್ ಅನ್ನುವಂಥ ಬುಡಕಟ್ಟು ಸಮುದಾಯ ಯಾವ ರಾಜ್ಯದಲ್ಲಿ ಕಂಡುಬರುತ್ತಪ್ಪ ಅಂದರೆ ಇದು ಒಡಿಸ್ಸಾ ರಾಜ್ಯದಲ್ಲಿ ಕಂಡುಬರುತ್ತೆ. ಈ ಸಮುದಾಯದವರು ಮಾತನಾಡುವಂಥ ಭಾಷೆಯ ಹೆಸರು ಕುಯಿ ಅನ್ನುವಂಥ ಒಂದು ಭಾಷೆಯನ್ನು ಮಾತನಾಡ್ತಾರೆ. ಇವರು ಕುಯಿ ಅನ್ನುವಂಥ ಒಂದು ಭಾಷೆಯನ್ನು ಮಾತನಾಡ್ತಾರೆ, ರೈಟ್. ಸೊ ಇವರು ಈ ಕುಯಿ ಭಾಷೆಗೆ ರೈಟ್ ಸೊ ನಾವು ಹೇಳಿದಂಗೆ ಒರಿಯಾ ಲಿಪಿಯೊಂದಿಗೆ ಬರೆಯಲಾದ ದ್ರಾವಿಡ ಭಾಷೆ ಇದಾಗಿದೆ ಇದು, ರೈಟ್. ಸೊ ಇದು ಕುಯಿ ಅನ್ನುವಂಥದ್ದು ದ್ರಾವಿಡ ಭಾಷೆ ಆಗಿದೆ, ಬಟ್ ಬರೆಯೋದಕ್ಕೆ ಬಳಸುವಂಥದ್ದು ಆಯಿತಾ ಒರಿಯಾ ಲಿಪಿನ ಅಥವಾ ಒಡಿಯಾ ಅಥವಾ ಒಡಿಸ್ಸಿ ಅಥವಾ ಒರಿಯಾ ಲಿಪಿಯನ್ನು ಇವರು ಬಳಸ್ತಾರೆ ಅನ್ನುವಂಥದ್ದು ನೆನಪಿಟ್ಕೋಬೇಕಾಗುತ್ತೆ. ಇವರು ರೈಟ್ ಸೊ ಹೆಚ್ಚಾಗಿ ರೈಟ್ ವನವಾಸಿಗಳಾಗಿದ್ದಾರೆ ಇವರು, ರೈಟ್ ವನವಾಸಿಗಳು ಅಥವಾ ಪ್ರಕೃತಿಯನ್ನು ಆರಾಧಿಸ್ತಾರೆ. ಪೋಡು ಅಂತ ಕರೆಯಲ್ಪಡುವಂಥ ಒಂದು ಸ್ಥಳಾಂತರ ಕೃಷಿ ಪದ್ಧತಿಯನ್ನು ಇವರು ಅಭ್ಯಾಸ ಮಾಡ್ತಾ ಇದ್ರು ಅನ್ನುವಂಥದ್ದನ್ನ ತಾವು ನೆನಪಿಟ್ಕೋಬೇಕಾಗುತ್ತೆ. ಇದೆಲ್ಲವೂ ಕೂಡ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಯ ದೃಷ್ಟಿಯಿಂದ ಇದು ಇಂಪಾರ್ಟೆಂಟ್ ಆಗುತ್ತೆ, ರೈಟ್. ಸೊ ಇನ್ನು ಮುಂದಕ್ಕೆ ಹೋಗೋದಾದರೆ ಚೆಂಚು ಬುಡಕಟ್ಟು ಅಥವಾ ಚಂಚು ಬುಡಕಟ್ಟು ಅನ್ನುವಂಥದ್ದು. ಈ ಚೆಂಚು ಬುಡಕಟ್ಟು ಅನ್ನುವಂಥದ್ದು ಪ್ರತ್ಯೇಕವಾಗಿ ಅಥವಾ ಮೆಜಾರಿಟಿ ಅವರು ಎಲ್ಲಿ ಕಂಡು ಬರ್ತಾರಪ್ಪ ಅಂತಂದರೆ ಆಂಧ್ರ ಪ್ರದೇಶದಲ್ಲಿ ಕಂಡು ಬರ್ತಾರೆ ಎನ್ನುವಂಥದ್ದು ತಾವು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ಸರ್ ಆಂಧ್ರದೊಂದಿಗೆ ಗಡಿಯನ್ನು ಹಂಚ್ಕೊಂಡಿರುವಂಥ ನಮ್ಮ ಕರ್ನಾಟಕದ ಕೋಲಾರದಲ್ಲಿ ಸಹ ಇವರು ಕಂಡು ಬರ್ತಾರೆ. ಅದ್ರ ಜೊತೆಗೆ ಯಾದಗಿರಿ ಜಿಲ್ಲೆಯಲ್ಲಿ ಚೆಂಚುಗಳು ಕಂಡು ಬರ್ತಾರೆ ಕರ್ನಾಟಕದಲ್ಲಿ. ಸೊ ಇವರು ಆ್ಯಸ್ ಯೂಶುವಲ್ ನಾವಲ್ಲೇ ಹೇಳ್ದಂಗೆ ಶಿವರಾತ್ರಿಯನ್ನು ಈ ಚೆಂಚುಗಳು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಹೋಗ್ತಾರೆ. ಸೊ ಇವರು ಕಾಡಿನಲ್ಲಿ ಸಿಗುವಂಥ ಜೇನು ತುಪ್ಪ ಮತ್ತು ಬೇರುಗಳು ಅಂದರೆ ನಮಗೆ ಏನು ಔಷಧಿಗೆ ಸಂಬಂಧಪಟ್ಟಂಥ ಬೇರುಗಳಿರ್ಬೋದು, ಬೇರುಗಳು ಹಣ್ಣುಗಳನ್ನು ಇವರು ವ್ಯಾಪಾರ ಮಾಡ್ತಾರೆ, ತಮ್ಮ ಜೀವನಕ್ಕೋಸ್ಕರ ಮಾತನಾಡ್ತಾರೆ ಅನ್ನುವಂಥದ್ದನ್ನ ನಾವು ಹೇಳ್ದಂಗೆ ತೆಲುಗು ಉಚ್ಚಾರಣೆಯೊಂದಿಗೆ ಇವರು ಚೆಂಚು ಅನ್ನುವಂಥ ಒಂದು ಭಾಷೆಯನ್ನು ಇವರು ಮಾತನಾಡ್ತಾರೆ. ಬಟ್ ಈ ಚೆಂಚು ಭಾಷೆಗೆ ಯಾವುದೇ ಲಿಪಿ ಇರೋದಿಲ್ಲ ಅನ್ನುವಂಥದ್ದು ತಾವು ನೆನಪಿಟ್ಕೋಬೇಕಾಗುತ್ತೆ, ರೈಟ್. ಸೊ ಇದಾದ ನಂತರ ನಾವು ಮುಂದಕ್ಕೆ ಹೋಗೋದಾದರೆ ರೈಟ್ ಸೊ ಲಂಬಾಣಿ ಬುಡಕಟ್ಟು ಅನ್ನುವಂಥದ್ದನ್ನು ಕರಿತೀವಿ. ಈ ಲಂಬಾಣಿ ಬುಡಕಟ್ಟು ಸೊ ಎಲ್ಲೆಲ್ಲಿ ಕಂಡು ಬರುತ್ತೆ ಅನ್ನುವಂಥ ನಾವು ನೋಡ್ತಾ ಹೋಗೋದಾದರೆ ಬಹುಶಃ
ನಮ್ಮಲ್ಲಿ ಲಂಬಾಣಿ ಬುಡಕಟ್ಟು ಸಹ ಆಯಿತಾ ಕರ್ನಾಟಕದಲ್ಲಿ ಸಹ ಕಂಡುಬರುತ್ತಾ ಒಂದು ಪ್ರಮುಖವಾದಂಥ ಬುಡಕಟ್ಟು ಇದಾಗಿದೆ. ಈ ಲಂಬಾಣಿ ಬುಡಕಟ್ಟುಗಳ ವಿಶೇಷತೆ ಏನಪ್ಪ ಅಂತಂದರೆ ರೈಟ್, ಇವರು ಯಾರ ಜೊತೆಯೂ ಸಹ ಬೆರೆಯೋದಿಲ್ಲ, ಇವರೇ ಆದಂಥ ಪ್ರತ್ಯೇಕವಾದಂಥ ಒಂದು ಗ್ರಾಮಗಳಲ್ಲಿ ವಾಸ ಮಾಡ್ತಾರೆ. ಈ ಗ್ರಾಮಗಳಿಗೆ ನಾವು ತಾಂಡಗಳು ಅಂತೇಳಿ ಕರಿತಾ ಹೋಗ್ತೀವಿ, ಲಂಬಾಣಿ ಜನಾಂಗದವರು ವಾಸ ಮಾಡುವಂಥದ್ದು. ಆಮೇಲೆ ಇವರ ಬಟ್ಟೆ, ಇವರ ಡ್ರೆಸ್ ಇಸ್ ವೆರಿ ನಾವು ಹೇಳೋದಂಗೆ ಭಾಳ ಫೇಮಸ್ ಆಗಿರುವಂಥದ್ದು. ಅದಕ್ಕೆ ಹೆಚ್ಚು ಕಸೂತಿಯನ್ನು ಮಾಡ್ತಾ ಹೋಗ್ತಾರೆ, ಭಾಳ ಕಲರ್ಫುಲ್ ಇರುತ್ತೆ ಅನ್ನುವಂಥದ್ದು ತಾವು ನೆನಪಿಟ್ಕೋಬೇಕಾಗುತ್ತೆ. ಹಾಗಾದರೆ ಸರ್ ಕರ್ನಾಟಕದ ಜೊತೆಗೆ ಇವರು ಮೇಜರಾಗಿ ಲಂಬಾಣೀಸ್ ಕಂಡುಬರುವಂಥದ್ದು ರಾಜಸ್ಥಾನ ಮತ್ತು ಗುಜರಾತಲ್ಲಿ ಕಂಡುಬರ್ತಾರೆ ರೈಟ್. ಸೊ ಅವ್ರು ಕಂಡುಬರುವಂಥದ್ದು ರಾಜಸ್ಥಾನ ಮತ್ತು ಗುಜರಾತಲ್ಲಿ ಹೆಚ್ಚಾಗಿ ಕಂಡು ಬರ್ತಾರೆ. ಇದ್ರ ಜೊತೆಗೆ ಆಂಧ್ರ ಪ್ರದೇಶದಲ್ಲಿದ್ದಾರೆ, ಕರ್ನಾಟಕದಲ್ಲಿ ಸಹ ಇವರು ಕಂಡು ಬರ್ತಾರೆ ಅನ್ನುವಂಥದ್ದನ್ನ ತಾವು ನೆನಪಿಟ್ಕೋಬೇಕಾಗುತ್ತೆ. ನಾವು ಹೇಳಿದಂಗೆ ಇವರು ತಾಂಡಗಳು ಅನ್ನುವಂಥ ಜಾಗದಲ್ಲಿ ರೈಟ್ ಇವರು ಹೆಚ್ಚಾಗಿ ಕಂಡು ಬರ್ತಾರೆ, ಹೈನುಗಾರಿಕೆಯನ್ನು ಮಾಡ್ತಾರೆ ಅನ್ನುವಂಥದ್ದು ತಾವು ನೆನಪಿಟ್ಕೋಬೇಕಾಗುತ್ತೆ. ಸೊ ಕರೆದು ಹಾಲು ಮಾರಾಟ ಮಾಡುವಂಥದ್ದು ಇವರ ಕಸಬಾಗಿದೆ. ಜೊತೆಗೆ ಇವರಿಗೆ ಕೋಲಾಟ ಅನ್ನುವಂಥದ್ದು ಇವರ ಜನಪದ ಕ್ರೀಡೆಗಳಲ್ಲಿ ಅಥವಾ ದೃಶ್ಯಗಳಲ್ಲಿ ನೃತ್ಯಗಳಲ್ಲಿ ಆ ಕೋಲಾಟವು ಸಹ ಒಂದಾಗಿದೆ ಅನ್ನೋದನ್ನು ತಾವು ನೆನಪಿಟ್ಕೋಬೇಕಾಗುತ್ತೆ ಸ್ನೇಹಿತರೆ ರೈಟ್. ಸೊ ಅದಾದ ನಂತರ ನಾವು ನೋಡೋದಾದರೆ ರೈಟ್ ಆಪತಾನಿ ಅನ್ನುವಂಥ ಒಂದು ಬುಡಕಟ್ಟು ಸಮುದಾಯ ಸಹ ಇದೆ. ಈ ಆಪತಾನಿ ಅನ್ನುವಂಥ ಬುಡಕಟ್ಟು ಸಮುದಾಯ ಅರುಣಾಚಲ ಪ್ರದೇಶದಲ್ಲಿ ಕಂಡುಬರುತ್ತೆ, ತಾವು ನೆನಪಿಟ್ಕೋಬೇಕಾಗುತ್ತೆ. ಇದು ಅರುಣಾಚಲ ಪ್ರದೇಶದಲ್ಲಿ ಕಂಡುಬರುತ್ತೆ. ಈ ಅರುಣಾಚಲ ಪ್ರದೇಶದಲ್ಲಿ ಕಂಡುಬರುವಂಥ ಆಪತಾನಿ ಅನ್ನುವಂಥ ಒಂದು ಬುಡಕಟ್ಟು ಜನಾಂಗದವರು ಡ್ರೀ ಹಬ್ಬವನ್ನು ಆಚರಿಸ್ತಾರೆ, ತಾವು ನೆನಪಿಟ್ಕೋಬೇಕಾಗುತ್ತೆ ರೈಟ್. ಡ್ರೀ ಹಬ್ಬವನ್ನು ಮತ್ತೆ ಮ್ಯೋಕೋ ಅನ್ನುವಂಥ ಹಬ್ಬವನ್ನು ಆಚರಣೆ ಮಾಡ್ತಾರೆ. ನಮ್ಮ ಹಿಂದೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳಿದ್ರು, ಡ್ರೀ ಮತ್ತು ಮ್ಯೋಕೋ ಅನ್ನುವಂಥ ಹಬ್ಬವನ್ನು ಆಚರಿಸುವಂಥ ಸಮುದಾಯ ಯಾವುದಪ್ಪ ಅಂತಂದ್ರೆ ಆಪತಾನಿ ಆಯಿತಾ ಸಮುದಾಯ ಆಗಿದೆ. ಈ ಮೈಕೋ ಹಬ್ಬವನ್ನು ಅಥವಾ ಮ್ಯೂಕೋ ಹಬ್ಬವನ್ನು ಸ್ನೇಹದ ಸಂಕೇತವಾಗಿ ಇವರು ರೈಟ್ ಸೊ ಆಚರಣೆ ಮಾಡ್ತಾರೆ ಅನ್ನುವಂಥ ತಾವು ನೆನಪಿಟ್ಕೋಬೇಕಾಗುತ್ತೆ. ಇವರು ತಾನಿ ಅನ್ನುವಂಥ ಒಂದು ಸ್ಥಳೀಯ ಭಾಷೆಯನ್ನು ಮಾತನಾಡ್ತಾರೆ ಅನ್ನುವಂಥನ್ನ ತಾವು ನೆನಪಿಟ್ಕೋಬೇಕಾಗುತ್ತೆ ಸ್ನೇಹಿತರೆ. ತಾನಿ ಅನ್ನುವಂಥದ್ದು ರೈಟ್ಸ್ ನೆನಪಿಟ್ಕೋಬೇಕಾಗುತ್ತೆ. ಇವರು ಸೂರ್ಯ ಮತ್ತು ಚಂದ್ರರನ್ನು ಪೂಜಿಸ್ತಾರೆ. ಈ ಆಪತಾನಿಗಳು ಸೂರ್ಯ ಮತ್ತು ಚಂದ್ರರನ್ನು ಪೂಜಿಸ್ತಾರೆ. ಇವರು ಹೆಚ್ಚಾಗಿ ಕೃಷಿಯನ್ನು ಮತ್ತು ಮೀನುಗಾರಿಕೆಯನ್ನು ಸೊ ಅಂದರೆ ಭತ್ತದ ಗದ್ದೆಯ ಜೊತೆಯಲ್ಲಿ ಭತ್ತ ಬೆಳೆಯೋದ್ರ ಜೊತೆಗೇನೆ ಅವರು ಏನು ಮಾಡ್ತಾರಪ್ಪ ಮೀನುಗಾರಿಕೆ ನಡೆಸ್ತಾರೆ. ಅದಕ್ಕೆ ನಾವೇನು ಹೇಳ್ತೀವಿ ಅಕ್ಕಿ ಮೀನು ಸಂಸ್ಕೃತಿ ಇವ್ರದ್ದು ಅನ್ನುವಂಥದ್ದು. ಅಂದರೆ ಸೊ ಅಕ್ಕಿ ಮತ್ತು ಮೀನು ಭತ್ತ ಬೆಳೆಯುವಂಥದ್ದು, ಅದೇ ಗದ್ದೆಯಲ್ಲಿ ಮೀನನ್ನು ಕೂಡ ಇವರು ಸಾಕ್ತಾರೆ. ಸೊ ಇದು ಇವರ ವಿಶೇಷತೆ ಅನ್ನುವಂಥದ್ದು ತಾವು ನೆನಪಿಟ್ಕೋಬೇಕಾಗುತ್ತೆ ರೈಟ್. ಸೊ ಎರಡನೇ ವಿಡಿಯೋನ ಇಲ್ಲಿಗೆ ನಾವು ಕೊನೆಗೊಳಿಸ್ತಾ ಹೋಗ್ತೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಭಾಗ 3ರಲ್ಲಿ ಮತ್ತಷ್ಟು ಬುಡಕಟ್ಟು ಜನಾಂಗಗಳಿಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ನಿಮ್ಮ ಜೊತೆ ಹಂಚ್ಕೋತೀನಿ. ಸೊ ದಯವಿಟ್ಟು ಹಿಂದಿನ ವಿಡಿಯೋನ ನೋಡಿ, ಜೊತೆಗೆ ಈ ವಿಡಿಯೋನ ನೋಡಿ, ಮುಂದಿನ ವಿಡಿಯೋನ ನೋಡಿದಾಗ ಈ ಬುಡಕಟ್ಟು ಸಮುದಾಯಕ್ಕೆ ಸಂಬಂಧಪಟ್ಟಂಥ ಸಂಪೂರ್ಣ ಮಾಹಿತಿ ತಮಗೆ ಸಿಕ್ಕಂಗಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ನಿಲ್ಲಿಸ್ತಾ ಹೋಗ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು.